ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಕರಾವಳಿ ಮಲೆನಾಡಿನಲ್ಲಿ ವರುಣನ ರುದ್ರನರ್ತನ, ಬಯಲುಸೀಮೆ ಜಿಲ್ಲೆಗಳಿಗೆ ಮಳೆಯ ಬರೆ. ಉಳಿಮೆಗೆ ಬಂದ ಮಳೆ ಬಿತ್ತನೆಗೆ ಬರಲಿಲ್ಲ, ಜಿಲ್ಲೆಯಲ್ಲಿ 60% ದಾಟದ ಬಿತ್ತನೆ ಕಾರ್ಯ. ಗ್ರಾಮೀಣ ಮಕ್ಕಳಿಗೆ ಜ್ಞಾನದ ಬೆಳಕು ನೀಡುತ್ತಿರುವ ಕೆವಿ ಶಿಕ್ಷಣ ಸಂಸ್ಥೆಗಳು. ಕೆವಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಶಂಸೆ. ಸಿವಿ ವೆಂಕಟರಾಯಪ್ಪನವರ ಶಿಕ್ಷಣ ಸೇವೆ ಶ್ಲಾಘಿಸಿದ ಸಂಸದ ಸುಧಾಕರ್. ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಒತ್ತು ನೀಡಲು ಕರೆ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಮುಂದಿನ ಚುನಾವಣೆಯಲ್ಲಿ ಜಿಲ್ಲೆಯ 6 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲಿಸಲು ಶ್ರಮಿಸುವಂತೆ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಸುಧಾಕರ್ ಕರೆ. ರಾಜಘಟ್ಟ ಯುವಕರ ಹೋರಾಟದಿಂದ 2 ಎಕರೆ ಒತ್ತುವರಿ ತೆರವು. 2 ಎಕರೆ ಗುಂಡುತೋಪು ಜಾಗದಲ್ಲಿ ಉದ್ಯಾನ ನಿರ್ಮಾಣದ ಗುರಿ. ಸರ್ಕಾರಿ ಗುಂಡುತೋಪು ಒತ್ತುವರಿ ತೆರವು ಮಾಡಿದ ಅಧಿಕಾರಿಗಳು. ವಾರ್ತೆಗಳ ವಿವರ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವರುಣನ ರುದ್ರನರ್ತನ ತಾಂಡವವಾಡುತ್ತಿದೆ. ಮಳೆಯ ಆಘಾತಕ್ಕೆ ಊರುಗಳೇ ಕೊಚ್ಚಿ ಹೋಗುತ್ತಿವೆ. ಮನೆ ಮಠ ಕಳೆದುಕೊಂಡು ಜನ ನಿರಾಶ್ರಿತರಾಗುತ್ತಿದ್ದಾರೆ. ಕೆರೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಆದರೆ ಬಯಲು ಸೀಮೆ ರೈತನ ಹಣೆಬರಹವೇ ಅಷ್ಟೋ ಅಥವಾ ಈ ಭಾಗದ ದುರಾದೃಷ್ಟವೋ ಗೊತ್ತಿಲ್ಲ. ವಾರ್ಷಿಕ ಬೆಳೆ ಬಿತ್ತನೆ ಮಾಡೋಣವೆಂದರೆ ಮಳೆ ಇಲ್ಲ. ಇದರಿಂದ ಉಳಿಮೆ ಮಾಡಿಕೊಂಡು ಬಿತ್ತನೆಗೆ ಸಿದ್ಧವಾಗಿಟ್ಟುಕೊಂಡಿದ್ದ ಜಮೀನುಗಳು ಸಮಯ ಮೀರುತ್ತಿದ್ದರೂ ಬಿತ್ತನೆಯಾಗದೆ ರೈತರು ಆಕಾಶದತ್ತ ಮುಖ ಮಾಡುವಂತಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಎಂದರೆ ಬರದ ಜಿಲ್ಲೆ. ಚಿಕ್ಕಬಳ್ಳಾಪುರ ಎಂದರೆ ನೀರಿಗೆ ಬರ. ಚಿಕ್ಕಬಳ್ಳಾಪುರ ಎಂದರೆ ಮಳೆಯ ಕೊರತೆ. ಈ ಎಲ್ಲ ಆರೋಪಗಳು ಈ ವರ್ಷವೂ ಮುಂದುವರಿಯಲಿದೆಯಾ? ರೈತರ ಸಂಕಷ್ಟ ಈ ಬಾರಿಯೂ ಅದೇ ರೀತಿ ಇರಲಿದೆಯಾ? ಹೌದು ಎನ್ನುತ್ತಿವೆ ಕೃಷಿ ಇಲಾಖೆಯ ಮೂಲಗಳು. ಮುಂಗಾರು ಪೂರ್ವದಲ್ಲಿ ತೀವ್ರ ಆತಂಕ ಸೃಷ್ಟಿಸಿದ್ದ ವರುಣ ಮುಂಗಾರು ಆರಂಭದಲ್ಲಿ ಜಿಲ್ಲೆಯಲ್ಲಿ ವಿಜೃಂಭಿಸಿದ್ದ ಪರಿಣಾಮ ಈ ಬಾರಿಯಾದರೂ ಉತ್ತಮ ಮಳೆಯಾಗಲಿದೆ ಎಂಬ ನಿರೀಕ್ಷೆಯಲ್ಲಿ ರೈತರು ತಮ್ಮ ಜಮೀನುಗಳನ್ನು ಹಸನು ಮಾಡಿಕೊಂಡು ಬಿತ್ತನೆಗಾಗಿ ಕಾಯುತ್ತಿದ್ದರು. ಆದರೆ ಬಿತ್ತನೆ ಕಾಲ ಸಮೀಪಿಸುತ್ತಿದ್ದಂತೆ ಕರಾವಳಿ ಮತ್ತು ಮಲೆನಾಡಿನತ್ತ ಹೋದ ವರುಣ ಈತ ತಿರುಗಿ ನೋಡುವ ಲಕ್ಷಣಗಳೇ ಕಾಣುತ್ತಿಲ್ಲ. ಕಾರಣ ಈಗಾಗಲೇ ಆರಿದ್ರ ಮತ್ತು ಮೃಗಶಿರ ನಕ್ಷತ್ರಗಳು ಮುಗಿದು ಇದೀಗ ಪುನರ್ವಸು ನಕ್ಷತ್ರ ನಡೆಯುತ್ತಿದೆ. ಈ ವೇಳೆಗಾಗಲೇ ತೊಗರಿ ಮತ್ತು ನೆಲಗಡಲೆ ಬಿತ್ತನೆಯಾಗಬೇಕಿತ್ತು. ಆದರೆ ಜಿಲ್ಲೆಯಲ್ಲಿ ಈ ಎರಡೂ ಆಗಿರುವ ಬಿತ್ತನೆ ಪ್ರಮಾಣ ತೀರಾ ಕಡಿಮೆ ಇದ್ದು, ಇನ್ನು ಮಳೆ ಬಂದರೂ ಜೋಳ, ರಾಗಿ ಬಿಟ್ಟರೆ ನೆಲಗಡಲೆ ಮತ್ತು ತೊಗರಿ ಬಿತ್ತನೆ ಮಾಡಲು ಅವಧಿ ಮೀರಿದ್ದು ರೈತರಿಗೆ ಮತ್ತೆ ನಿರಾಸೆ ಎದುರಾಗಿದೆ. ಜನವರಿಯಿಂದ ಜುಲೈ ತಿಂಗಳವರೆಗೆ ಜಮೀನು ಉಳಿಮೆ ಕಾಲವಾಗಿದ್ದು, ಈ ಅವಧಿಯಲ್ಲಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಜಿಲ್ಲೆಯಲ್ಲಿ ಜನವರಿಯಿಂದ ಜುಲೈವರೆಗೆ ವಾಡಿಕೆ ಮಳೆ 218.4 mm ಇದ್ದು, ಈ ಬಾರಿ 258.7 mm ಮಳೆಯಾಗಿದೆ. ಆ ಮೂಲಕ 18% ಹೆಚ್ಚು ಮಳೆಯಾಗಿದೆ. ಹಾಗಾಗಿಯೇ ರೈತರು ಉತ್ಸಾಹದಿಂದ ಭೂಮಿ ಉಳುಮೆ ಮಾಡಿ ಬಿತ್ತನೆಗೆ ಸಿದ್ಧ ಮಾಡಿಕೊಂಡರು. ಆದರೆ ಜೂನ್ ಮಧ್ಯಭಾಗದಿಂದ ಜುಲೈ ಅಂತ್ಯದವರೆಗೆ ಬಿತ್ತನೆ ಕಾಲವಾಗಿದ್ದು, ಈ ಸಮಯದಲ್ಲಿ ಉತ್ತಮ ಮಳೆಯಾಗಿದ್ದರೆ ನೆಲಗಡಲೆ, ತೊಗರಿ ಸೇರಿದಂತೆ ಇತರೆ ವಾಣಿಜ್ಯ ಬೆಳೆಗಳಿಗೆ ಸೂಕ್ತ ಸಮಯವಾಗಿತ್ತು. ಆದರೆ ಇದೇ ಸಮಯದಲ್ಲಿ ವರುಣ ಮುನಿಸಿಕೊಂಡಿದ್ದಾನೆ. ಪ್ರಸ್ತುತ ಜುಲೈ ತಿಂಗಳಿನಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಮಳೆ ಆಗುತ್ತಿಲ್ಲ. ಹಾಗಾಗಿ ಬಿತ್ತನೆಗೆ ಅಗತ್ಯವಾಗುವಷ್ಟು ಮಳೆ ಆಗದ ಕಾರಣ ಬಿತ್ತನೆ ಕಾರ್ಯ ಕುಂಠಿತವಾಗಿದೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಎಲ್ಲ ಬೆಳೆಗಳು ಸೇರಿ 1,28,495 ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಲಾಗಿದ್ದು, ಪ್ರಸ್ತುತ 54,190 ಹೆಕ್ಟೇರ್ ಮಾತ್ರ ಬಿತ್ತನೆಯಾಗಿದೆ. ಆ ಮೂಲಕ ಜಿಲ್ಲೆಯಲ್ಲಿ ಪ್ರಸ್ತುತ ಆಗಿರುವ ಬಿತ್ತನೆ ಪ್ರಮಾಣ ಕೇವಲ 54%, ಉಳಿದ 46% ಪ್ರಮಾಣದಲ್ಲಿ ಇನ್ನೂ ಬಿತ್ತನೆಯಾಗಿಲ್ಲ. ಮುಖ್ಯವಾಗಿ ಜಿಲ್ಲೆಯಲ್ಲಿ ನೆಲಗಡಲೆ ಬೆಳೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಮಳೆಯಾಶ್ರಿತವಾಗಿ ಬೆಳೆಯಲಾಗುತ್ತದೆ. ಇದರ ಜೊತೆಗೆ ತೊಗರಿ ಬೆಳೆಯೂ ಬೆಳೆಯಲಾಗುತ್ತಿದ್ದು, ಆರಂಭಿಕ ಹಂತದಲ್ಲಿಯೇ ಬಿತ್ತನೆ ಮಾಡದೆ ಈ ಉಭಯ ಬೆಳೆಗಳು ಉತ್ತಮ ಫಸಲು ಬರಲು ಸಾಧ್ಯವಿಲ್ಲ. ಆದರೆ ಪ್ರಸ್ತುತ ನೆಲಗಡಲೆ ಮತ್ತು ತೊಗರಿ ಬಿತ್ತನೆಗೆ ಅವಧಿ ಮುಗಿದಿರುವ ಕಾರಣ ರೈತರು ತಲೆಯ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ.
ಇನ್ನು ಮುಸುಕಿನ ಜೋಳ 55,571 ಹೆಕ್ಟೇರ್ ಗುರಿ ಹೊಂದಲಾಗಿದ್ದು, ಪ್ರಸ್ತುತ 31,470 ಹೆಕ್ಟೇರ್ ಬಿತ್ತನೆಯಾಗುವ ಮೂಲಕ ಜೋಳದ ಬೆಳೆಯು 56% ಬಿತ್ತನೆಯಾಗಿದೆ. ಇನ್ನು ಪ್ರಮುಖ ಬೆಳೆಗಳಲ್ಲಿ ಒಂದಾದ ತೊಗರಿ 38,526 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯೇ ಗುರಿ ಹೊಂದಿದ್ದು, 37% ಮಾತ್ರ ಬಿತ್ತನೆಯಾಗಿದೆ ಎಂಬುದು ವಿಶೇಷ. ಮತ್ತೊಂದು ಪ್ರಮುಖ ವಾಣಿಜ್ಯ ಬೆಳೆಯಾದ ನೆಲಗಡಲೆ ಜಿಲ್ಲೆಯಲ್ಲಿ ಈವರೆಗೆ 68% ಮಾತ್ರ ಬಿತ್ತನೆಯಾಗಿದ್ದು, ಈಗಾಗಲೇ ಬಿತ್ತನೆ ಅವಧಿ ಮುಗಿದಿರುವ ಕಾರಣ ಇನ್ನು ನೆಲಗಡಲೆ ಮತ್ತು ತೊಗರಿ ಬಿತ್ತನೆ ಆಗುವ ನಿರೀಕ್ಷೆ ಇಲ್ಲ. ಆದರೆ ರಾಗಿ ಬಿತ್ತನೆಯು ಕಡಿಮೆ ಆಗಿದೆಯಾದರೂ ರಾಗಿ ಬಿತ್ತನೆ ಮಾಡಲು ಇನ್ನೂ ಸಮಯ ಇರುವುದರಿಂದ ರೈತರು ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ. ರಾಗಿ ಬಿತ್ತನೆಗೆ ಸೆಪ್ಟೆಂಬರ್ವರೆಗೂ ಕಾಲಾವಕಾಶ ಇರುವ ಕಾರಣ ರಾಗಿ ನಿರೀಕ್ಷೆಗೂ ಮೀರಿ ಬಿತ್ತನೆಯಾಗುವ ಸಾಧ್ಯತೆ ಇದೆ. ಇನ್ನು ರೈತರ ಬಿತ್ತನೆಗೆ ಯಾವುದೇ ಅಡ್ಡಿಯಾಗದಂತೆ ಕೃಷಿ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ದಾಸ್ತಾನಿನ ಬಗ್ಗೆ ಕ್ರಮ ವಹಿಸಿದೆ. ಆದರೆ ಮಳೆ ಬಾರದ ಕಾರಣ ರೈತರೇ ಬಿತ್ತನೆ ಬೀಜ ಖರೀದಿಗೆ ಹೆಚ್ಚು ಆಸಕ್ತಿ ತೋರಿಲ್ಲ ಎಂಬುದು ಅಂಕಿಅಂಶಗಳಿಂದಲೇ ಅರ್ಥವಾಗುತ್ತದೆ. ರೈತರಿಗಾಗಿ ಬಿತ್ತನೆ ಬೀಜ ಪಡೆಯಲು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗಾಗಲೇ ದಾಸ್ತಾನು ಮಾಡಲಾಗಿದೆ. ಹೋಬಳಿವಾರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದ್ದು, ತಮಗೆ ಅಗತ್ಯವಿರುವ ಬಿತ್ತನೆ ಬೀಜವನ್ನು ರೈತರು ಪಡೆಯಬಹುದಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಏನು ವಾಡಿಕೆ ಮಳೆ ಮೊದಲನೇ ತಾರೀಕು ಜನವರಿಯಿಂದ ಜುಲೈವರೆಗೂ ಏನು ವಾಡಿಕೆ ಮಳೆ 218.4 MMಗೆ 258.7 MM ಅಂದರೆ 18% ಮಳೆ ಹೆಚ್ಚಿಗೆ ಆಗಿದೆ. ಬಟ್ ಆದರೆ ಜುಲೈ ತಿಂಗಳಲ್ಲಿ ಇದು ವಾರ್ಷಿಕ ಮಳೆ ಅಂದರೆ ಜನವರಿಯಿಂದ ಜುಲೈವರೆಗೂ. ಬಟ್ ನಾವು ಏನು ಜುಲೈ ತಿಂಗಳು ನೋಡಿಕೊಂಡ್ರೆ ಸ್ವಲ್ಪ ಮಳೆ ಇದು ಮೋಡ ಕವಿದ ವಾತಾವರಣ ಇದೆ. ಈಗ ಅಲ್ಲಲ್ಲಿ ಜಡಿ ಮಳೆ ಆಗ್ತಿದೆ, ಬಟ್ ಮಳೆ ಭಾಳ ಕಮ್ಮಿ ಇದೆ. ಅಂದರೆ ಸೋಯಿಂಗ್ಸ್ ಮಾಡೋಕ್ಕೆ ಸ್ವಲ್ಪ ಸೂಕ್ತ ಇಲ್ಲ. ಇನ್ನೂ ಕೂಡ ಸ್ವಲ್ಪ ಮಳೆದ ಅವಶ್ಯಕತೆ ಇದೆ. ರೈತರು ಈಗಾಗಲೇ ಬಿತ್ತನೆ ಬೀಜ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲ ಹೋಬಳಿವಾರು ರೈತ ಸಂಪರ್ಕ ಕೇಂದ್ರ ಏನಿದೆ ಅಲ್ಲಿ ಬಿತ್ತನೆ ಬೀಜ ನಾವು ದಾಸ್ತಾನು ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ಬೇಕಾಗಿರುವ 4,814 ಕ್ವಿಂಟಾಲ್ ಬಿತ್ತನೆ ಬೀಜದ ಅವಶ್ಯಕತೆ ಇದೆ. ಎಲ್ಲ ಬೆಳೆಗಳು ರಾಗಿ, ಮುಸ್ಕಿನ ಜೋಳ, ಅಲಸಂದೆ, ತೊಗರಿ, ಆಮೇಲೆ ನೆಲಗಡಲೆ ಈ ಬಿತ್ತನೆ ಬೀಜಗಳ ನಾವು ದಾಸ್ತಾನು ಮಾಡಿದ್ದೀವಿ. ತಾವು ರೈತ ಸಂಪರ್ಕ ಕೇಂದ್ರಗಳಿಂದ ಈಗಾಗಲೇ ತಗೊಂಡು ಹೋಗಿದ್ದೀರಾ. ಇನ್ನೂ ಕೂಡ ರಾಗಿ ಬೆಳೆ ನಮ್ಮ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ ಬಿತ್ತನೆ ಕಾಲ ಇರೋದ್ರಿಂದ ನಮ್ಮಲ್ಲಿ ಬಿತ್ತನೆ ಬೀಜ ಅವೈಲೇಬಲ್ ಇದೆ. ತಾವೆಲ್ಲರೂ ರೈತರು ತಗೊಂಡು ಹೋಗ್ಬೋದು. ಇನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಇರುವ ಬಿತ್ತನೆ ಬೀಜದ ವಿವರ ನೋಡುವುದಾದರೆ 4,814 ಕ್ವಿಂಟಾಲ್ ಬಿತ್ತನೆ ಬೀಜದ ಅಗತ್ಯ ಜಿಲ್ಲೆಗೆ ಇದೆ ಎಂಬ ಗುರಿ ಹೊಂದಲಾಗಿದ್ದು, ಎಲ್ಲಾ ಬೆಳೆಗಳ ಬೀಡದ ದಾಸ್ತಾನು ಮಾಡಲಾಗಿದೆ. ಪ್ರಸ್ತುತ 4,000 ಕ್ವಿಂಟಾಲ್ ಬಿತ್ತನೆ ಬೀಜ ವಿವಿಧ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನಿದೆ. ಇದರಲ್ಲಿ ರೈತರು ಈಗಾಗಲೇ 3,048 ಕ್ವಿಂಟಾಲ್ ಖರೀದಿ ಮಾಡಿದ್ದಾರೆ. ಉಳಿದ ಬಿತ್ತನೆ ಬೀಜ ಇನ್ನೂ ಬಿತ್ತನೆ ಮಾಡಲು ಕಾಲಾವಕಾಶ ಇರುವುದನ್ನು ರೈತರು ಖರೀದಿಸಿ ಬಿತ್ತನೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇನ್ನು ರಸಗೊಬ್ಬರದಲ್ಲಿಯೂ ಯಾವುದೇ ರೀತಿಯ ಸಮಸ್ಯೆ ಎದುರಾಗದಂತೆ ಕೃಷಿ ಇಲಾಖೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದೆ. ಜಿಲ್ಲೆಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿಗೆ 48,000 ಟನ್ ರಸಗೊಬ್ಬರ ಅಗತ್ಯವಿದ್ದು, ಈಗಾಗಲೇ 38,000 ಟನ್ ರಸಗೊಬ್ಬರ ಜಿಲ್ಲೆಗೆ ಬಂದಿದೆ. ಇದರಲ್ಲಿ ರೈತರು ಖರೀದಿಸಿದ ನಂತರವೂ 17,400 ಮೆಟ್ರಿಕ್ ಟನ್ ಇನ್ನೂ ಖಾಸಗಿ ಮತ್ತು ಸೊಸೈಟಿ ದಾಸ್ತಾನು ಕೇಂದ್ರಗಳಲ್ಲಿ ರಸಗೊಬ್ಬರ ಸಿದ್ಧವಾಗಿದೆ. ಯೂರಿಯಾ ಅಗತ್ಯವೂ ಹೆಚ್ಚಾಗಿದ್ದು, ಯೂರಿಯಾ ಬೇಡಿಕೆಗೆ ಅನುಗುಣವಾಗಿ ಸಿದ್ಧವಾಗಿಡಲು ಕೃಷಿ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಕಳೆದ 2 ವರ್ಷಗಳಿಂದ ಸತತವಾಗಿ ಮಳೆ ಕೈಕೊಟ್ಟ ಪರಿಣಾಮ ರೈತರಿಗೆ ಬೆಳೆ ಕೈಗೆ ಸಿಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದರು. ಆದರೆ ಸಮರ್ಪಕವಾಗಿ ಬೆಳೆ ವಿಮೆ ರೈತರ ಖಾತೆಗೆ ಬರಲಿಲ್ಲ ಎಂಬ ಆರೋಪಗಳಿವೆ. ಇದರಿಂದ ವಿಮೆ ಮೊತ್ತವು ನಷ್ಟ ಅನುಭವಿಸಬೇಕಾಗುತ್ತದೆ ಎಂಬ ನಿರುತ್ಸಾಹದಲ್ಲಿರುವ ರೈತರು ಪ್ರಸ್ತುತ ಸಾಲಿನಲ್ಲಿ ಬೆಳೆ ವಿಮೆ ಪಾವತಿಸಲು ಹೆಚ್ಚು ಆಸಕ್ತಿ ತೋರುತ್ತಿಲ್ಲ ಎಂಬ ಮಾತುಗಳಿವೆ. ಪ್ರಸ್ತುತ ಸಾಲಿನಲ್ಲಿ ಜಿಲ್ಲೆ 6 ತಾಲೂಕುಗಳಿಂದ 32,513 ರೈತರು ನೋಂದಾಯಿಸಿಕೊಂಡಿದ್ದು, ಬೆಳೆ ವಿಮೆ ಪಾವತಿಸಲು ಇನ್ನೂ ಅವಕಾಶ ಇರುವುದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆ ಪಾವತಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ರಾಗಿ, ಜೋಳ, ಮಳೆಯಾಧಾರಿತ ಮತ್ತು ನೀರಾವರಿಗೆ, ಭತ್ತ ನೀರಾವರಿಗೆ,
ಹುರುಳಿ, ನೆಲಗಡಲೆ ಮತ್ತು ತೊಗರಿ ಮಳೆಯಾಧಾರಿತವಾಗಿ ಬೆಳೆ ವಿಮೆ ಪಾವತಿಸಬಹುದಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1,28,495 ಲಕ್ಷ ಹೆಕ್ಟೇರಷ್ಟು ಬಿತ್ತನೆ ಆಗೋ ಒಂದು ಇದು ಕಾಣ್ತಾ ಇದೆ ಈ ವರ್ಷ. ಇದರಲ್ಲಿ ಈಗಾಗಲೇ 54,190 ಹೆಕ್ಟೇರಷ್ಟು ತೊಗರಿ, ನೆಲಗಡಲೆ ಹಾಗೂ ಮುಸ್ಕಿನ ಜೋಳ ಬಿತ್ತನೆ ಆಗಿದೆ. ಮುಸ್ಕಿನ ಜೋಳ ಜಿಲ್ಲೆಯಲ್ಲಿ 55,571 ಹೆಕ್ಟೇರ್ಗೆ 31,470 ಹೆಕ್ಟೇರ್, ಶೇಕಡ 56% ಅಷ್ಟಾಗಿದೆ. ತೊಗರಿ 38,526 ಹೆಕ್ಟೇರಷ್ಟಾಗಿದೆ, 37% ಆಗಿದೆ. ನೆಲಗಡಲೆ 12,408 ಹೆಕ್ಟೇರಷ್ಟು, 60% ಆಗಿದೆ. ಇನ್ನು ರಾಗಿ 11%, ಅಂದರೆ 6,171 ಹೆಕ್ಟೇರ್ ಆಗಿದೆ. ರಾಗಿಗೆ ನಮಗಿನ್ನೂ ಸಮಯ ಇದೆ, ಬಿತ್ತನೆ ಸಮಯ ಆಗಸ್ಟ್ ಎಂಡ್ ಸೆಪ್ಟೆಂಬರ್ವರೆಗೂ ಕೂಡ ಬಿತ್ತನೆ ಆಗುತ್ತೆ. ರೈತ ಬಾಂಧವರು ಈ ವರ್ಷವೂ ಕೂಡ ನಾವೇನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆಗೆ ನೋಂದಾಯಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ಈ ವರ್ಷವೂ ಕೂಡ 32,513 ಜನ ರೈತರು ಬೆಳೆ ವಿಮೆಗೆ ನೋಂದಾಯಿಸ್ಕೊಂಡಿದ್ದಾರೆ. ಬೆಳೆ ವಿಮೆಗೆ ನೋಟಿಫೈಡ್ ಕ್ರಾಪ್ಸ್ ಯಾವುದಂದರೆ ರಾಗಿ ಮಳೆಯಾಶ್ರಿತ ಇದೆ, ಮುಸ್ಕಿನ ಜೋಳ ನೀರಾವರಿ, ಮುಸ್ಕಿನ ಜೋಳ ಮಳೆಯಾಶ್ರಿತ, ತೊಗರಿ, ಭತ್ತ, ಹುರುಳಿ, ಇವೆಲ್ಲ ನೆಲಗಡಲೆ, ಇವೆಲ್ಲ ಬೆಳೆಗಳು ಈಗಾಗಲೇ ಏನೋ ನೀವು ಎನ್ರೋಲ್ ಮಾಡ್ಕೋಬೋದಾಗಿದೆ ಕ್ರಾಪ್ ಇನ್ಶೂರೆನ್ಸಲ್ಲಿ. ಈಗಾಗಲೇ ಕೆಲವು ಬೆಳೆಗಳಿಗೆ ಸಮಯ ಮುಗ್ದೋಗಿದೆ. ಅಂದರೆ ಇನ್ನೂ 31 ನೆಲಗಡಲೆ ನೀರಾವರಿ ಅಂದರೆ ಮಳೆಯಾಶ್ರಿತ, ಮತ್ತು ಮುಸ್ಕಿನ ಜೋಳ ಮಳೆಯಾಶ್ರಿತ, ರಾಗಿ, ತೊಗರಿ ಮಳೆಯಾಶ್ರಿತ, ಭತ್ತ ನೀರಾವರಿ, ಹುರುಳಿ ಮಳೆಯಾಶ್ರಿತ ಮತ್ತು ರಾಗಿ ನೀರಾವರಿ, ಇದಕ್ಕೆ ಮುಸ್ಕಿನ ಜೋಳ ನೀರಾವರಿ ಜುಲೈ 31ನೇ ತಾರೀಕುವರೆಗೂ ಕೊನೆ ಡೇಟ್ ಇದೆ. ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಮತ್ತು ಕಾಮನ್ ಸರ್ವಿಸ್ ಸೆಂಟರ್ ಇಲ್ಲಿ ತಾವು ಹೋಗಿಬಿಟ್ಟು ಏನು ಪ್ರೀಮಿಯಂ ಅಮೌಂಟ್ ಇದೆ ಅದನ್ನು ಕಟ್ಟಿಬಿಟ್ಟು ನೀವು ಬೆಳೆ ವಿಮೆಗೆ ನೋಂದಾಯಿಸ್ಕೊಂಡು ಇದನ್ನು ಸದುಪಯೋಗ ಪಡ್ಕೋಬೇಕಾಗಿ ನಾನು ಕೋರ್ಕೊಳ್ತೀನಿ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಕ್ಷಣದಿಂದಲೇ ದೇಶದ ಪ್ರಗತಿ ಸಾಧ್ಯ ಎಂದು ನಂಬಿದ್ದ ಸಿ.ವಿ. ವೆಂಕಟರಾಯಪ್ಪನವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮೀಣ ಮಕ್ಕಳಿಗೆ ಅಕ್ಷರದಾನ ಮಾಡುವ ಶ್ರೇಷ್ಠ ಕೆಲಸ ಮಾಡಿದ್ದಾರೆ. ಅವರ ಜೀವನ ಮತ್ತು ಸೇವೆ ನಮಗೆ ಸದಾ ಪ್ರೇರಣೆಯಾಗಿದೆ ಎಂದು ಸಂಸದ ಡಾಕ್ಟರ್ ಕೆ. ಸುಧಾಕರ್ ತಿಳಿಸಿದರು. ಶಿಕ್ಷಣದಿಂದಲೇ ದೇಶದ ಪ್ರಗತಿ ಸಾಧ್ಯ ಎಂದು ನಂಬಿದ್ದ ಸಿ.ವಿ. ವೆಂಕಟರಾಯಪ್ಪರವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮೀಣ ಮಕ್ಕಳಿಗೆ ಅಕ್ಷರ ದಾನ ಮಾಡುವ ಶ್ರೇಷ್ಠ ಕೆಲಸ ಮಾಡಿದ್ದಾರೆ. ಅವರ ಜೀವನ ಮತ್ತು ಸೇವೆ ನಮಗೆ ಸದಾ ಪ್ರೇರಣೆಯಾಗಿದೆ ಎಂದು ಸಂಸದ ಡಾಕ್ಟರ್ ಕೆ. ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಪಂಚಗಿರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ತಜ್ಞ ದಿವಂಗತ ಸಿ.ವಿ. ವೆಂಕಟರಾಯಪ್ಪರವರ 109ನೇ ಜನ್ಮ ಜಯಂತಿ ಮತ್ತು ಶ್ರೀ ಕೆ.ವಿ. ಹಾಗೂ ಪಂಚಗಿರಿ ವಿದ್ಯಾದತ್ತಿಯ 28ನೇ ದತ್ತಿ ಜಯಂತಿ ಅಂಗವಾಗಿ ಆಯೋಜಿಸಿದ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ. ಸುಧಾಕರ್ ಅವರನ್ನು ಪಂಚಗಿರಿ ದತ್ತಿಯ ಕಡೆಯಿಂದ ವಿಶೇಷ ಗೌರವದೊಂದಿಗೆ ಬರಮಾಡಿಕೊಳ್ಳಲಾಯಿತು. 100 ವಿದ್ಯಾರ್ಥಿಗಳು ಕಲಶ ಹೊತ್ತು ಬಂದಿದ್ದು ವಿಶೇಷವಾಗಿತ್ತು. ಈ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಸುಧಾಕರ್, ಚಿಕ್ಕಬಳ್ಳಾಪುರ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಅಡಿಪಾಯ ಹಾಕಿಕೊಟ್ಟ ವಿದ್ಯಾ ದಿವಂಗತ ಸಿ.ವಿ. ವೆಂಕಟರಾಯಪ್ಪರವರು ಈ ಶಿಕ್ಷಣ ಸಂಸ್ಥೆ ಈಗ ಹೆಮ್ಮರವಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಈ ಸಂಸ್ಥೆಗೆ ವಾರಸುದಾರರಾಗಿ ನವೀನ್ ಕಿರಣ್ ಅವರು ಇದ್ದಾರೆ ಎಂದರು. ಈ ರೀತಿ ವಿದ್ಯಾಸಂಸ್ಥೆಗಳಲ್ಲಿ ಸಿಬ್ಬಂದಿಗೆ ಸಾಂಸ್ಕೃತಿಕ ಇನ್ನಿತರೆ ಕಾರ್ಯಕ್ರಮಗಳು ಮಾಡಿರುವುದು ವಿಶೇಷ. ಆಡಳಿತ ಸಿಬ್ಬಂದಿಗೆ ವಿಶೇಷವಾಗಿ ಒತ್ತು ಕೊಟ್ಟು ಅವರಿಗೆ ವಿವಿಧ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ವಿಶೇಷವಾಗಿದೆ ಎಂದು ಸಂಸದರು ಅಭಿಪ್ರಾಯಪಟ್ಟರು. ಒಂದು ಬಲವಾಗಿರ್ತಕ್ಕಂತಹ ಅಡಿಪಾಯವನ್ನು ಹಾಕಿರ್ತಕ್ಕಂಥದ್ದು ಸ್ವರ್ಗೀಯ ಸಿ.ವಿ. ವೆಂಕಟರಾಯಪ್ಪನವರು ಅಂತ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುತ್ತೆ. ಆ ರೀತಿಯಲ್ಲಿ ಅವತ್ತು ಹಾಕಿರುವಂತ ಬೀಜ ಇವತ್ತು ಮರವಾಗಿ ಹೆಮ್ಮರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಜೀವನದ ದಾರಿ ದೀಪ ಆಗುವಂತ ಕೆಲಸ, ಪುಣ್ಯದ ಕೆಲಸ ಮಾಡಿರುವಂಥದ್ದು ಈ ಸಂಸ್ಥೆಯ ರೂವಾರಿಗಳು.
ಅಂಥವರ ಪುತ್ರರಾಗಿ ಅಂಥವರ ವಾರಸುದಾರರಾಗಿ ಇವತ್ತು ನವೀನ್ ಕಿರಣ್ ಅವರು ಕೂಡ ಅದೇ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಕೂಡ ಬಹಳಷ್ಟು ಅವ್ರ ಬಗ್ಗೆ ಹೆಮ್ಮೆ, ಒಂದು ಗೌರವ ಇದೆ. ಅನೇಕರು ನನಗೆ ಹೇಳಿದ್ದಾರೆ, ನಾನು ಮುಖಸ್ತುತಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅನೇಕರು ನನಗೆ ಹೇಳಿದ್ದಾರೆ, ಯಾರಾದರೂ ಒಬ್ರು ಈ ಕ್ಷೇತ್ರದಲ್ಲಿ ಇವತ್ತು ನಮಗೆ ರಿಯಾಯಿತಿ ದರದಲ್ಲಿ ಸೀಟ್ ಕೊಡಬೇಕು, ನಮ್ಮ ಕೈಯಲ್ಲಿ ಕಟ್ಲಿಕ್ಕೆ ಆಗಲ್ಲ, ನಮ್ಗೆ ಎಕ್ಸಾಮ್ ಕೊಡಬೇಕು, ನಮ್ಗೆ ಅಡ್ಮಿಷನ್ ಕೊಡಬೇಕು ಅಂತಂದ್ರೆ ಅದು ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ನವೀನ್ ಕಿರಣ್ ಅವರು ಅಂತ ನಾನು ಬಹಳ ಜನ ಪೋಸ್ಟ್ ಕೊಡ್ತಾರೆ. ಏನು ಮಾಡಿದಿರ ನಾನು ಮಾಡಿದ್ದೀನಿ ಅಂತ ಹೇಳೋರೇ ಜಾಸ್ತಿ ಜನ, ಆದ್ರೆ ಬಹಳಷ್ಟು ಮಾಡಿ ಹೇಳ್ಕೊಳ್ಳದೆ ಇರತಕ್ಕಂಥ ವ್ಯಕ್ತಿಗಳಂತವರಲ್ಲಿ ನಮ್ಮ ನವೀನ್ ಅವರು ಕೂಡ ಒಬ್ಬರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ದತ್ತಿಯ ಟ್ರಸ್ಟಿಗಳು, ಸದಸ್ಯರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೂರನೇ ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೂರನೇ ಬಾರಿ PM ಆಗಿದ್ದು, ಇದು ನಮಗೆ ಶಕ್ತಿ ತಂದುಕೊಟ್ಟಿದೆ. ನಿಮ್ಮೆಲ್ಲರ ಸಹಕಾರದಿಂದ ಗೆಲ್ಲಿಸಿಕೊಟ್ಟಿದ್ದೀರಿ. ಮುಂದಿನ ಚುನಾವಣೆಗಳಲ್ಲಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವ ಸಂಘಟನೆ ಕಟ್ಟಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮುಖಂಡರಿಗೆ ಕರೆ ನೀಡಿದರು. ಮೂರನೇ ಅವಧಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೂರನೇ ಬಾರಿ PM ಆಗಿದ್ದು, ಇದು ನಮಗೆ ಶಕ್ತಿ ತಂದುಕೊಟ್ಟಿದೆ. ನಿಮ್ಮೆಲ್ಲರ ಸಹಕಾರದಿಂದ ಗೆಲ್ಲಿಸಿಕೊಟ್ಟಿದ್ದೀರಿ. ಮುಂದಿನ ಚುನಾವಣೆಗಳಲ್ಲಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಿಸುವ ಸಂಘಟನೆ ಕಟ್ಟಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮುಖಂಡರಿಗೆ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು. ರಾಜ್ಯ ಕಾರ್ಯಾಧ್ಯಕ್ಷ ತಮೇಶ್ ಗೌಡ ವೀಕ್ಷಕರಾಗಿ ಆಗಮಿಸಿದ್ದ ಸಭೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿದರು. ಲೋಕಸಭಾ ಚುನಾವಣೆ ನಂತರ ಪಾರಂಪರಿಕವಾಗಿ ಎಲ್ಲ ಕಡೆ ನಮ್ಮ ಬಲ ವೃದ್ಧಿಯಾಗಿದೆ. ಇದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು. ವಿಶ್ವಾಸ ತುಂಬುವ ಕೆಲಸ ಮಾಡಬೇಕು. ಅಹಿಂದ ವರ್ಗ, ಪರಿಶಿಷ್ಟ ಪಂಗಡದವರು ಗೆದ್ದಿಲ್ಲ. ವಾಲ್ಮೀಕಿ ಮಂಡಳಿ ಮಾಡಿದ್ವಿ. ಅವರ ವಿಶ್ವಾಸ ಗಳಿಸಲು ಸಫಲವಾಗಿಲ್ಲ. ಪಕ್ಷ ಸಂಘಟನೆ ವಿಚಾರದಲ್ಲಿ ಇರುವ ಲೋಪಗಳು ಮತ್ತು ಅವಕಾಶಗಳನ್ನು ಅರಿತು ತಿದ್ದಿಕೊಳ್ಳಬೇಕು. ರಾಜಕಾರಣದಲ್ಲಿ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಜಿಲ್ಲೆಯ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಬೆಂಬಲದೊಂದಿಗೆ ಹೋರಾಟ ಮಾಡಬೇಕು. ಸ್ವಾಭಾವಿಕವಾಗಿ ಬಿಜೆಪಿ ಇರುವ ಪಕ್ಷವಲ್ಲ. ಹೀಗಾಗಿ ಎಲ್ಲರೂ ನಿಷ್ಠೆಯಿಂದ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರದ ಸುಳ್ಳು ಹೇಳಿಕೆಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ಕೆಲಸ ಮಾಡಬೇಕು. ವಾಲ್ಮೀಕಿ ಸಮುದಾಯದ ನಿಗಮದ ಹಣವನ್ನ ತೆಲಂಗಾಣದಲ್ಲಿ ಚುನಾವಣೆ ನಡೆಸಲು ಕೊಟ್ಟಿದ್ದಾರೆ. ನೈತಿಕತೆ ಇದ್ದಿದ್ದರೆ ಮೊದಲು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕಿತ್ತು ಎಂದರು. ಹಣಕಾಸು ಸಚಿವಾಲಯ ಸಿದ್ದರಾಮಯ್ಯ ಅವರ ಬಳಿ ಇದೆ. ಸಾಲ ಮಂಜೂರು ಮಾಡಿಸಿದ್ದಾರೆ. ಅನರ್ಹರಿಗೆ ಜನರ ಹಣ ಕೊಳ್ಳೆ ಹೊಡೆದಿದ್ದಾರೆ. ರೈತರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿಲ್ಲ. ಇವೆಲ್ಲವನ್ನು ಜನರಿಗೆ ತಿಳಿಸಬೇಕು. ಕೃಷಿಯನ್ನೇ ನಂಬಿರುವ ಶಿಡ್ಲಘಟ್ಟದಲ್ಲಿ ಕೈಗಾರಿಕೆಗೆ ಹಣ ಇರುವ ಕೈಗಾರಿಕೆ ಪ್ರದೇಶದಲ್ಲೇ ಕೈಗಾರಿಕೆ ಆಗಿಲ್ಲ. ಹಣ ಮಾಡಲು ಹೊರಟಿದ್ದಾರೆ. ಇದೊಂದು ಮಹಾ ಸಂಚು, ಮಹಾ ಮೋಸ. ಶಿಡ್ಲಘಟ್ಟ ವ್ಯಾಪ್ತಿಯಲ್ಲಿ ಹೋರಾಟ ನಡೆಸಬೇಕು. ಶಿಡ್ಲಘಟ್ಟ ಶಾಸಕರು ಬರಲಿಲ್ಲ. ಜನರಿಗೆ ತಪ್ಪು ಸಂದೇಶ ರವಾನೆ ಆಗೋದು ಬೇಡ. ವ್ಯವಸ್ಥೆಯಲ್ಲಿ ಇದ್ದಾಗ ಕೈ ಜೋಡಿಸಬೇಕು. ಪ್ರಬಲ ಮಾಡಬೇಕಾದರೆ ಸಾಮಾನ್ಯ ಕೃಷಿ ಸಾಕಾಗಲ್ಲ. 3 ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಕಟ್ಟುವವರನ್ನು ನೇಮಿಸಬೇಕು ಎಂದು ಸಲಹೆ ನೀಡಿದರು. ಪಕ್ಷದ ಕೆಲಸ ಮಾಡಲು ತಯಾರಿ ಮಾಡುವವರು ಮಾತ್ರ ಪಕ್ಷದ ಸಂಘಟನೆಯಲ್ಲಿ ಇರಲಿ. ವಿಸಿಟಿಂಗ್ ಕಾರ್ಡ್ ಬೇಕಾದವರಿಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಬೆಳೆಯಲು ಅವಕಾಶವಿದೆ. ನಾವು ಗುರುತಿಸುವ ಕೆಲಸ ಆಗಬೇಕು. ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಶ್ರಮಿಸಬೇಕಾಗಿದೆ. ಸಂಸದನಾಗಿ ನಿಮ್ಮ ಜೊತೆ ಇರುತ್ತೇನೆ. ಎಲ್ಲ ಸಮಯ ನಿಮ್ಮ ಜೊತೆ ಇರುತ್ತೇನೆ. ಸವಾಲನ್ನು ಸ್ವೀಕರಿಸಿ ಗೆದ್ದಿದ್ದೇನೆ ಅಂತ ಬೀಗಲ್ಲ. 3 ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಎಂದು ಮುಖಂಡರಿಗೆ ಕರೆ ನೀಡಿದರು. ಇವತ್ತು ಅನೇಕ ಸುಳ್ಳುಗಳನ್ನು ಹೇಳಿ ಬಂದಂಥ ಸರ್ಕಾರ, ಭಾಗ್ಯಗಳನ್ನೇ ಕೊಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಈ ರಾಜ್ಯಕ್ಕೆ ದೌರ್ಭಾಗ್ಯವನ್ನು ತಂದಿದೆ. ದೌರ್ಭಾಗ್ಯ ಒಂದೇ ತಂದಿದ್ದಾರೆ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ, ನೋಡೋ ಅಷ್ಟೊತ್ತಿಗೆ ಅದರ ಜೊತೆ ದರೋಡೆ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ.
ಇದು ಒಂದು ದರೋಡೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಯಾರಾದರೂ ನಮ್ಮ ಇತಿಹಾಸದಲ್ಲಿ ಒಂದು ಸರ್ಕಾರದ ಬೊಕ್ಕಸದ ಹಣದಲ್ಲಿ ನೇರವಾಗಿ, ಅದು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮದ್ಯ ಖರೀದಿ ಮಾಡಲಿಕ್ಕೆ, ಅದೇನೋ ಲಂಬೋರ್ಗಿನಿ ಕಾರನ್ನು ಖರೀದಿ ಮಾಡಲಿಕ್ಕೆ, ತೆಲಂಗಾಣ ಚುನಾವಣೆಯನ್ನು ಎದುರಿಸಲಿಕ್ಕೆ, ಹಣ ಹಂಚಿಕೆ ಮಾಡಲಿಕ್ಕೆ ಹಣ ಹೋಗಿರೋಂಥದ್ದು, ಅದು ಕೂಡ ಅತ್ಯಂತ ಬಲಹೀನ ಏನು ವಾಲ್ಮೀಕಿ ಜನಾಂಗದ ನಿಗಮದಿಂದ ಹೋಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ದ್ವಿಮುಖ ನೀತಿ, ಈ ಒಂದು ದುರಾಡಳಿತ ಇದಕ್ಕೆ ಸಾಕ್ಷೀಭೂತವಾಗಿದೆ. ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ಇವತ್ತು ಇಡೀ ಸರ್ಕಾರವೇ ಇವತ್ತು ರಾಜೀನಾಮೆ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಏನು ಕಾಂಪೌಂಡ್ ಹಾಕ್ತೀವಿ, ಆ ಕಾಂಪೌಂಡೇ ಬೇಲಿಯೇ ಹೊಲ ಮೇಯ್ದಂಗೆ ಆಗಿದೆ ಇವತ್ತು ಈ ಸರ್ಕಾರದ ಒಂದು ಕೆಲಸ. ಹಾಗಾಗಿ ನೈತಿಕತೆ ಇನ್ನೂ ಕೂಡ ಉಳಿದಿದ್ದರೆ ಅವರು ರಾಜೀನಾಮೆ ಕೊಡುವಂಥದ್ದು ಒಳ್ಳೆಯದಾಗ್ತದೆ. ಪಕ್ಷದ ಮಾತುಗಳು ಮಾತಾಡೋದಿಲ್ಲ, ಈ ಸರ್ಕಾರಕ್ಕೆ ನೈತಿಕತೆ ಇದೆಯಾ ಇಲ್ವಾ ಅಂತ ಅವರು ಉತ್ತರ ಕೊಡಲಿ ಸಾಕು. ಸಭೆಯಲ್ಲಿ ರಾಜ್ಯ ಕಾರ್ಯದರ್ಶಿ ತಾಮೇಶ್ ಗೌಡ ವೀಕ್ಷಕರಾಗಿ ಆಗಮಿಸಿದ್ದು, ಅವರು ಮಾತನಾಡಿ, ಲಾಟರಿಯಲ್ಲಿ ಗೆದ್ದ ಪ್ರದೀಪ್ ಈಶ್ವರ್ ಬುಜ್ಜಿ ಯವಡ್ರ ಮಮಲ್ ನಾಪೇದಿ ಎಂದವನ ವರ್ಚಸ್ಸು ಕುಂದಿದೆ. ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಗೆಲುವಿಗೆ ಬೂತ್ ಮಟ್ಟದಲ್ಲಿ ಸಂಘಟನೆಗೆ ಮುಖಂಡರು ಒತ್ತು ನೀಡಬೇಕು, ಯುವಕರ ಪಡೆ ನಿರ್ಮಾಣವಾಗಬೇಕು ಎಂದರು. ಇನ್ನು ಈ ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಬಾಗೇಪಲ್ಲಿ ಪರಾಜಯ ಅಭ್ಯರ್ಥಿ ಸಿ ಮುನಿರಾಜು, ಶಿಡ್ಲಘಟ್ಟ ಮಾಜಿ ಶಾಸಕ ರಾಜಣ್ಣ, ಸೀಕಲ್ ರಾಮಚಂದ್ರಗೌಡ, ಕೆಬಿ ಮುರಳಿ, ವೇಣುಗೋಪಾಲ್, ಮುರಳೀಧರ್ ಮತ್ತಿತರರು ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ 2 ಎಕರೆ ಗುಂಡುತೋಪು ಜಾಗ ಖಾಸಗಿ ವ್ಯಕ್ತಿಯ ಪಾಲಾಗಿತ್ತು. ಸರ್ಕಾರಿ ಜಾಗದ ಒತ್ತುವರಿ ತೆರವು ಮಾಡುವಂತೆ ಕಳೆದ ತಿಂಗಳಿನಿಂದ ಯುವಕರು ಹೋರಾಟ ನಡೆಸಿದರು. ಇದೀಗ ಹೋರಾಟಕ್ಕೆ ಜಯ ಸಿಕ್ಕಿದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಗುಂಡುತೋಪು ಜಾಗವನ್ನು ತೆರವುಗೊಳಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ 2 ಎಕರೆ ಗುಂಡುತೋಪು ಜಾಗ ಖಾಸಗಿ ವ್ಯಕ್ತಿಯ ಪಾಲಾಗಿತ್ತು. ಸರ್ಕಾರಿ ಜಾಗದ ಒತ್ತುವರಿ ತೆರವು ಮಾಡುವಂತೆ ಕಳೆದ 6 ತಿಂಗಳಿಂದ ಯುವಕರು ಹೋರಾಟ ನಡೆಸಿದರು. ಇದೀಗ ಹೋರಾಟಕ್ಕೆ ಜಯ ಸಿಕ್ಕಿದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಗುಂಡುತೋಪು ಜಾಗವನ್ನು ತೆರವುಗೊಳಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದರು. ರಾಜಘಟ್ಟ ಗ್ರಾಮದ ಸರ್ವೆ ನಂಬರ್ 212ರಲ್ಲಿ 1.39 ಎಕರೆ ಸರ್ಕಾರಿ ಗುಂಡುತೋಪು ಜಾಗ ಗ್ರಾಮದ ಖಾಸಗಿ ವ್ಯಕ್ತಿ ಒತ್ತುವರಿ ಮಾಡಿಕೊಂಡು ಬೇಸಾಯ ಮಾಡುತ್ತಿದ್ದರು. ಈಗಾಗಲೇ ಗ್ರಾಮದ ಸರ್ಕಾರಿ ಜಾಗಗಳು ಬಲಾಢ್ಯರ ಪಾಲಾಗಿದ್ದು, ಗ್ರಾಮದ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರಿ ಜಾಗವೇ ಇಲ್ಲವಂತಾಗಿತ್ತು. ಒತ್ತುವರಿ ತೆರವು ಮಾಡಿಸಲು ಕಳೆದ 6 ತಿಂಗಳಿಂದ ರಾಜಘಟ್ಟ ಯುವಕರು ಹೋರಾಟ ಮಾಡಿದರು. ಯುವಕರ ಹೋರಾಟಕ್ಕೆ ಜಯ ಸಿಕ್ಕಿದ್ದು, ಇಂದು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಒತ್ತುವರಿ ಜಾಗವನ್ನ ತೆರವು ಮಾಡಿಸಿ ಸರ್ಕಾರಿ ಗುಂಡುತೋಪು ಜಾಗವನ್ನ ಜೆಸಿಬಿ ಮೂಲಕ ಟ್ರೆಂಚ್ ಹೊಡೆಸಿ ಗುರುತಿಸಲಾಗಿದೆ. ರಾಜಘಟ್ಟ ಗ್ರಾಮೀಣಾಭಿವೃದ್ಧಿ ಯುವಕರ ಸೇನೆ ಮುಖಂಡ ಗಣೇಶ್ ಮಾತನಾಡಿ, ಸಂಘಟನೆ ಮುಖ್ಯ ಉದ್ದೇಶ ಗ್ರಾಮದ ಸರ್ಕಾರಿ ಆಸ್ತಿಗಳನ್ನು ಉಳಿಸುವುದು. 6 ತಿಂಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇದಕ್ಕೆ ಕಾರಣರಾದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಬೇರೆಯವರ ಪಾಲಾಗಿದ್ದ ಜಾಗ ಇವತ್ತು ಗ್ರಾಮಸ್ಥರ ಪಾಲಾಗಿದೆ. ಸರ್ಕಾರಿ ಗುಂಡುತೋಪು ಜಾಗದಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಇವತ್ತು ರಾಜಘಟ್ಟ ಗ್ರಾಮಾಭಿವೃದ್ಧಿ ಯುವಕರ ಸೇನೆ ಕಟ್ಟಿದ ನಂತರ ನಾವಿಟ್ಟಂತಹ ಹೆಜ್ಜೆಗಳು ನಮ್ಮ ಸರ್ಕಾರಿಯ ಆಸ್ತಿಗಳ ಉಳುವನ್ನು ನಾವು ಅನಿವಾರ್ಯವಾಗಿತ್ತು. ಆದ ಕಾರಣ ನಾವು ಕಂದಾಯ ಇಲಾಖೆಯಲ್ಲಿ ಮನವಿ ಮಾಡಿಕೊಂಡು ನಮ್ಮ ಸರ್ಕಾರಿ ಜಾಗ ಆದಂತಹ ಗುಂಡುತೋಪು ತೆರವು ಮಾಡಿಕೊಡಿ, ರಾಜಘಟ್ಟದ ಗ್ರಾಮಸ್ಥರಿಗೆ, ಮಹಿಳೆಯರಿಗೆ ಓಡಾಡಲು ಮತ್ತು ಇದರ ಉಪಯೋಗವನ್ನು ಪಡೆದುಕೊಳ್ಳಲು ನಮಗೆ ಅನುಕೂಲ ಬೇಕಾಗಿತ್ತು. ಆದ ಕಾರಣ ಕೇಳ್ಕೊಂಡ ನಂತರ ಸತತವಾಗಿ 6 ತಿಂಗಳ ಹೋರಾಟದ ನಂತರ ನಮಗೆ ಜಯ ಸಿಕ್ಕಿದೆ. ಇವತ್ತು ಗ್ರಾಮಸ್ಥರ ಪಾಲಿಗೆ ಇಂದು ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತಹ ದಿನ ಆಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.
ಇದು ಬಡ ಮಕ್ಕಳಿಗೆ ನೀಡಬೇಕಿದ್ದ ಅನ್ನ ಕಸಿದ ದುರುಳರ ಕತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಡೆದಿರುವ ಭಾರೀ ಭ್ರಷ್ಟಾಚಾರದ ಸ್ಟೋರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಲೇಬೇಕಾಗಿದ್ದ ಸುದ್ದಿ. ಇಷ್ಟಕ್ಕೂ ಏನು ಆ ಸುದ್ದಿ ಅಂತೀರಾ? ನೀವೇ ನೋಡಿ. ಅಂಗನವಾಡಿ ಮಕ್ಕಳಿಗೆ ಸೇರಬೇಕಾದ 106 ಮೂಟೆ ಪಡಿತರ ಅಕ್ರಮ ದಾಸ್ತಾನು ಮಾಡಲಾಗಿದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಲಕ್ಷಾಂತರ ರೂಪಾಯಿ ಮೌಲ್ಯದ ಪಡಿತರ ದಾಸ್ತಾನು ಮಾಡಲಾಗಿದ್ದು, ಸಮಾಜದ ಕಾಳಜಿ ಉಳ್ಳವರು ಖಚಿತ ಮಾಹಿತಿಯಿಂದ ಇದೀಗ ಪ್ರಕರಣ ಬಯಲಾಗಿದೆ. ಅಕ್ಕಿ, ಬೇಳೆ, ಎಣ್ಣೆ, ಸಾಂಬಾರು ಪದಾರ್ಥ, ಮಸಾಲೆ, ಉಪ್ಪು ಸೇರಿದಂತೆ ಲಕ್ಷಾಂತರ ರೂಪಾಯಿ ಪಡಿತರ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಅಂಗನವಾಡಿ ಸಪ್ಲೈ ಮಾಡೋದು ನಾವು ಗೊತ್ತಾಯ್ತಾ. ಕರ್ನಾಟಕ ಸರ್ಕಾರ ಇದೆಲ್ಲ ಸಾಂಬಾರ್ ಪುಡಿ, ಉಪ್ಪಿಟ್ಟು ಮಸಾಲ ಎಲ್ಲ ತಗೊಂಬನ್ನಿ. ಹೊಸದ ಅಲ್ಲ ಇದು ಮತ್ತೆ ಅಂಗನವಾಡಿ ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಗ್ರಾಮದ ಖಾಸಗಿ ಮನೆಯೊಂದರಲ್ಲಿ ಪಡಿತರ ಪದಾರ್ಥಗಳು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದು, ಪೂಲವಾರಪಲ್ಲಿ ಗ್ರಾಮದ ನಿವಾಸಿ ನಾಗರಾಜು ಎಂಬುವವರ ಮನೆಯಲ್ಲಿ ಈ ಅಕ್ರಮ ದಾಸ್ತಾನು ಪತ್ತೆಯಾಗಿದೆ. ಗೋಡೌನ್ ಬಾಗಿಲು ತೆಗೆಯದೆ ದಂಧೆಕೋರರು ಸತಾಯಿಸಿದ್ದು, ಗೋಡೌನ್ನಲ್ಲಿ 106 ಮೂಟೆ ಪಡಿತರ ದಾಸ್ತಾನು ಮಾಡಿರುವ ಬಗ್ಗೆ ಬಂದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ, ತಾಲೂಕು ಪಂಚಾಯಿತಿ ಇಒ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳು ದೌಡಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು
100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಕಪಿಲಾ ನದಿ ಪ್ರವಾಹ ಹಿನ್ನೆಲೆಯಲ್ಲಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟಕ್ಕೆ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಪಿಲಾ ನದಿ ಪ್ರವಾಹ ಹಿನ್ನೆಲೆಯಲ್ಲಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟಕ್ಕೆ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇರಳದ ವಯನಾಡಿನಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ಭರ್ತಿಯಾಗಿ ಸುಮಾರು 70ಕ್ಕೂ ಹೆಚ್ಚಿನ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಬಿಡಲಾಗಿದೆ ಎಂದರು. ಈಗಾಗಲೇ ನಂಜನಗೂಡು ನಗರದ ಹಲವೆಡೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಇಂದು ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ತಮ್ಮ ಅಧಿಕಾರದ ಅವಧಿಯಲ್ಲಿ 4 ಬಾರಿ ಪ್ರವಾಹವನ್ನು ಎದುರಿಸಿದ್ದೇನೆ. ಈಗಾಗಲೇ ತಹಶೀಲ್ದಾರ್ ಅವರ ಬಳಿ ಪ್ರವಾಹದ ಕುರಿತು ಮಾಹಿತಿ ಕಲೆ ಹಾಕಿದ್ದೇನೆ. ಸಂತ್ರಸ್ತರಿಗೆ ಗಂಜಿ ಕೇಂದ್ರದ ತೆರವು, ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಬೇಕು. ನದಿ ಪಾತ್ರದ ಜನರಿಗೆ ಮತ್ತು ತಗ್ಗು ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ತಿಳಿಸಿದ್ದೇನೆ ಎಂದರು. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಜನರಿದ್ದಾರೆ. ಅವರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು. ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ದಿನಗಳಲ್ಲಿ ಹುಣ್ಣಿಮೆ ಇರುವುದರಿಂದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಅವರಿಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವಂತೆ ತಾಲೂಕು ಆಡಳಿತ ತಿಳಿಸಬೇಕು ಎಂದರು. ಒಟ್ಟಾರೆ ಈ ಒಂದು ಮಳೆ ಪರಿಸ್ಥಿತಿಯಲ್ಲಿ ಇನ್ನು ಬಹುಶಃ ಇನ್ನೊಂದು 2 ವಾರ ಬರುತ್ತೆ ಅಂತ ಸುದ್ದಿ ಇದೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ಜನರು ಜಾಗೃತರಾಗಿರಬೇಕು ಈ ಕಡೆ. ಮತ್ತು ವಿಶೇಷವಾಗಿ ತಾಲೂಕು ಆಡಳಿತ ಕೂಡ ಮಾಧ್ಯಮದ ಮುಖಾಂತರ ಇಲ್ಲಿ ನಾಳೆದ್ದು ಕೂಡ ನಮ್ಮ ಹುಣ್ಣಿಮೆಯನ್ನು ಕೂಡ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬರೋರು ಇದ್ದಾರೆ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ತಾಲೂಕು ಆಡಳಿತ ಸಜ್ಜಾಗಿ ಒಟ್ಟಾಗಿ ಎಲ್ಲ ನಾವು ಈ ಕಡೆ ಏನು ಯಾವುದೇ ಥರ ರಾಜಕೀಯ ಮುಖಂಡ ಎಲ್ಲ ನಾವು ಈ ಕಡೆ ಜನರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಮಳೆಯಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕರಂಗನಾಯ್ಕ, ನಗರಸಭಾ ಸದಸ್ಯ ಸಿದ್ದರಾಜು, ಮಹದೇವ ಪ್ರಸಾದ್ ಸೇರಿದಂತೆ ಹಲವರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಕನ್ನಡ ಮಾತೃಭಾಷಿಕರನ್ನು ತಿಗುಳರೆಂದು, ತಮಿಳು ಮಾತೃಭಾಷಿಕರನ್ನು ವನ್ನಿಯರೆಂದು ವಿಭಾಗಿಸಿಕೊಂಡಿದ್ದಾರೆ. ತೀ ಎಂದರೆ ಬೆಂಕಿ ಎಂಬ ಅರ್ಥವಿರುವುದರಿಂದ ತಮ್ಮನ್ನು ತೀಗಣ ಎಂದು ಕರೆದುಕೊಂಡರು. ಕ್ರಮೇಣ ಇದು ತಿಗಣ, ತ್ರಿಗಣ, ತಿಗಳವಾಗಿದೆ ಎಂದು ಪ್ರತಿಪಾದಿಸುವವರೂ ಇದ್ದಾರೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಪ್ರಾಯಪಟ್ಟರು. ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ತೀಗಳ ಸಮುದಾಯದಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕನ್ನಡ ಮಾತೃಭಾಷಿಗರನ್ನು ತೀಗಳರೆಂದು, ತಮಿಳು ಮಾತೃಭಾಷಿಗರನ್ನು ವನ್ಯರೆಂದು ವಿಭಾಗಿಸಿಕೊಂಡಿದ್ದಾರೆ. ತೀ ಎಂದರೆ ಬೆಂಕಿ ಎಂಬ ಅರ್ಥವಿರುವುದರಿಂದ ತಮ್ಮನ್ನು ತೀಗಣ ಎಂದು ಕರೆದುಕೊಂಡರು. ಕ್ರಮೇಣ ಇದು ತೀಗಣ, ತ್ರಿಗಣ, ತೀಗಳವಾಗಿದೆ ಎಂದು ಪ್ರತಿಪಾದಿಸುವವರೂ ಇದ್ದಾರೆ. ಇದರೊಂದಿಗೆ ತೀಗಳ ಎಂಬ ಪದಕ್ಕೆ ಚಂದ್ರ ಹುಣ್ಣಿಮೆ ಎಂಬ ಅರ್ಥವಿರುವುದರಿಂದ ಚಂದ್ರವಂಶದವರನ್ನು ತೀಗಳರೆಂದು ಕರೆಯುತ್ತಾರೆ. ಈ ತಿಂಗಳರೇ ತಿಗಳರಾಗಿರುವ ಸಾಧ್ಯತೆ ಸಮರ್ಥಿಸಿಕೊಳ್ಳುವವರೂ ಇದ್ದಾರೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯ ತಮ್ಮನ್ನು ಕೈ ಹಿಡಿದಿದ್ದು ತಾವು ಅವರನ್ನು ಮರೆಯುವುದಿಲ್ಲ, ಅವರ ಜೊತೆ ಇರುತ್ತೇನೆ. ತೀಗಳ ಸಮುದಾಯ ಭಕ್ತಿ, ನಂಬಿಕೆ ಅರ್ಹ ಸಮುದಾಯವಾಗಿದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 21 ಲಕ್ಷ ಮತದಾರರಿದ್ದು 9 ಲಕ್ಷ ಮಂದಿ ತಮಗೆ ಮತ ನೀಡಿದ್ದಾರೆ. 21 ಲಕ್ಷ ಜನಕ್ಕೂ ನಾನು ಸಂಸದನಾಗಿದ್ದೇನೆ. ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ. ಜನರ ಆಶೀರ್ವಾದದಿಂದ ನಾನು ಸಂಸದನಾಗಿದ್ದು ಜನರ ಏಳಿಗೆಗೆ ಶ್ರಮಿಸುವುದೇ ನನ್ನ ಗುರಿ ಎಂದರು. ಈ ಕ್ಷೇತ್ರದ ಪ್ರತಿ ಮತದಾರರ ಆಶೋತ್ತರಗಳಿಗೆ, ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥದ್ದು
ನನ್ನ ಜವಾಬ್ದಾರಿ ಆಗಿದೆ ಅಂತ ನಾನು ಭಾಳ ವಿನಮ್ರತೆಯಿಂದ ನಾನು ಹೇಳುವಂಥದ್ದು ಆಗ್ತದೆ. ಆರ್ಥಿಕವಾಗಿ ಹಿಂದುಳಿದಿದೆ ನನಗೆ ಗೊತ್ತಿದೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೂಡ ಹಿಂದುಳಿದಿದೆ. ಈ ಕ್ಷೇತ್ರದಲ್ಲಿ ನಿಮ್ಗೆ ಯಾವ ರೀತಿ ಸಹಕಾರ ಕೊಡಬೇಕು ಒಬ್ಬ ಲೋಕಸಭಾ ಸದಸ್ಯನಾಗಿ, ಯಾವಾಗಲೂ ಕೂಡ ಅಷ್ಟೇ. ನಾವು ಜನಸಾಮಾನ್ಯರು, ಕೆಲವು ಮುಖಂಡರು, ನಾವೆಲ್ಲ ನಮ್ಮಿಂದೆ ಸಮುದಾಯ ಇದೆ ಅಂತ ತಿಳ್ಕೊಳ್ತೀವಿ. ಇದು ಯಾವತ್ತೂ ಕೂಡ ತಪ್ಪು. ಸಮುದಾಯಕ್ಕೋಸ್ಕರ ನಾವಿರಬೇಕೇ ಹೊರತು ನಮಗೋಸ್ಕರ ಸಮುದಾಯ ಅಲ್ಲ, ಅದು ಸ್ವಾರ್ಥ ಅಲ್ಲ. ನಮಗೋಸ್ಕರ ಸಮುದಾಯವನ್ನು ಎಳೆಯುವಂಥದ್ದು ಅದು ನಮ್ಮ ಸ್ವಾರ್ಥ ಆಗ್ತದೆ. ನಾವು ಸಮುದಾಯಕ್ಕೆ ಏನು ಮಾಡ್ತೇವೆ, ನಮ್ಮನ್ನು ನಂಬಿರ್ತಕ್ಕಂಥ ಸಮುದಾಯದ ಸಹೋದರ ಸಹೋದರಿಯರಿಗೆ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಅದು ಮುಖ್ಯ ಆಗ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಬುಳ್ಳಹಳ್ಳಿ ಮಹಾಸಂಸ್ಥಾನದ ಮಂಜುನಾಥ ಮಹಾರಾಜ್ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರ. ಚಿಕ್ಕಬಳ್ಳಾಪುರದ ತಿಗಳ ಸಮುದಾಯದ ಮುಖಂಡ ದೇವರಾಜ್ ರಾಜ್ಯ, ವಾಹನಿಕುಲ ಕ್ಷತ್ರಿಯ ಸಂಘದ ಸಂಚಾರ ಸಂಘಟನಾ ಕಾರ್ಯದರ್ಶಿ ಮುನಿವೀರಣ್ಣ, ಕನಕರಾಜ್, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು, ಮಾಜಿ ಶಾಸಕ ಜಿ ಚಂದ್ರಣ್ಣ, ವಿಜಯಣ್ಣ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕಪಿಲಾ ನದಿಯಿಂದ ಪ್ರವಾಹ ದಿನೇ ದಿನೇ ತೀವ್ರ ರೂಪ ತಾಳುತ್ತಿದ್ದು, ಸಾರ್ವಜನಿಕರು ಮತ್ತು ತಾಲೂಕಿನ ಜನರು ಹೆದರುವ ಅಗತ್ಯವಿಲ್ಲ. ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅಭಯ ನೀಡಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕಪಿಲಾ ನದಿಯಿಂದ ಪ್ರವಾಹ ದಿನೇ ದಿನೇ ತೀವ್ರ ರೂಪ ತಾಳುತ್ತಿದ್ದು, ಸಾರ್ವಜನಿಕರು ಮತ್ತು ತಾಲೂಕಿನ ಜನರು ಹೆದರುವ ಅಗತ್ಯವಿಲ್ಲ. ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅಭಯ ನೀಡಿದ್ದಾರೆ. ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಕಪಿಲಾ ನದಿಗೆ ಭೇಟಿ ನೀಡಿದ್ದ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಪರಿಶೀಲನೆ ನಡೆಸಿ ಮಾತನಾಡಿದರು. ನಂಜನಗೂಡು ತಾಲೂಕು ಆಡಳಿತದಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾರೂ ನದಿಗೆ ಇಳಿಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ತಾಲೂಕಿನ ಹರದನಹಳ್ಳಿ, ಕಡಜಟ್ಟಿ, ಕಣೇರು, ಸುತ್ತೂರು, ನಂಜನಗೂಡು ಮತ್ತು ಮೈಸೂರು ಸೇರಿದಂತೆ ಹಲವು ರಸ್ತೆಗಳನ್ನು ಬಂದ್ ಮಾಡಿ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಸಂತ್ರಸ್ತರಿಗೆ ಹುಲ್ಲಹಳ್ಳಿ, ಬೊಕ್ಕಹಳ್ಳಿ, ನಂಜನಗೂಡು ಪಟ್ಟಣದಲ್ಲಿ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ ಎಂದು ಅವರು ತಿಳಿಸಿದರು. ಹಳ್ಳದಕೇರಿ ಬಡಾವಣೆಯಲ್ಲಿ 4 ಮನೆಗಳು ಮುಳುಗಡೆಯಾಗಿದ್ದು, ಅವರಿಗೆ ಪರ್ಯಾಯವಾಗಿ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶನಿವಾರ ಹುಣ್ಣಿಮೆ ಇರುವುದರಿಂದ ಭಕ್ತರು ಸ್ನಾನಘಟ್ಟಕ್ಕೆ ತೆರಳುವುದಕ್ಕೆ ನಿರ್ಬಂಧಿಸಲಾಗಿದೆ. ತಾಲೂಕು ಆಡಳಿತ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ತಾಲೂಕಿನ ಜನರು ಹೆದರಿಕೊಳ್ಳದೆ ಧೈರ್ಯವಾಗಿರಿ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಧೈರ್ಯ ತುಂಬಿದ್ದಾರೆ. ತಾಲೂಕಲ್ಲಿ ಹಲವಾರು ಪ್ರದೇಶಗಳಲ್ಲಿ ನಮ್ಮಲ್ಲಿ 4 ಹೋಬಳಿಯಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿದೆ. ಸೊ ಒಟ್ಟಾಗಿ ಈಗ ಪ್ರೆಸೆಂಟಾಗಿ 6 ಬ್ರಿಡ್ಜಸ್ಸು ತೊರೆಮಾವು ಮತ್ತು ಉಳ್ಳಳ್ಳಿ ಭಾಗದಲ್ಲಿ ಕಡ್ಜಟ್ಟಿ, ಹರಪನಹಳ್ಳಿ ಮತ್ತು ಈ ಕಡೆ ಹಳ್ಳಿ ಇದು ಯಾವುದು ಮುಳ್ಳೂರು ಹತ್ರ ಬ್ರಿಡ್ಜು ಟೋಟಲ್ ಇದಾಗಿದೆ. ನೀರು ಮೇಲೆ ನಿಂತ್ಕೊಂಡು ಯಾವುದೇ ಆಲ್ಟರ್ನೇಟ್ ರೋಡ್ ಅಂತ ಇದೆ. ಸೊ ಏನು ಅಲ್ಲಿ ಐಸೋಲೇಟೇಷನ್ ಏನಾಗಿಲ್ಲ. ಸೊ ಈಗ ನಿನ್ನೆವರೆಗೂ 80,000 ಕ್ಯೂಸೆಕ್ಸು ಬರ್ತಾಯಿತ್ತು. ಸೊ ಅಟ್ ಪ್ರೆಸೆಂಟಾಗಿ ಏನು ನೀನು ಬಿಡೋ ಸಾಧ್ಯತೆಗಳು ಅಲ್ಲಿ ವಾಯನಾಡ್ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನು ಸ್ಟೇಟಸ್ಸು ಏನಿದೆ ಅದನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಯಾರು ಏನು ಹೆದರ್ಕೊಳ್ಳೋದಾಗಿ ಇದಾವೆ. ಬಟ್ ಅವ್ರವ್ರ ಎಚ್ಚರಿಕೆಯಿಂದ ಇನ್ ಕೇಸು ಹತ್ತಿರದಲ್ಲಿರೋರು ಯಾರು ಅಲ್ಲಿ ತುಂಬ ಹತ್ತಿರ ಅಂದರೆ ಪ್ರಿಕಾಷನರಿ ಆಗಿ ಬೇಗ ಎಲ್ಲ ನಮ್ಮ ಜೊತೆ ಸಹಕಾರ ಮಾಡಬೇಕಾಗುತ್ತೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಮಹಾಕಾಳಿ ಅಮ್ಮನವರ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ ಪ್ರಯುಕ್ತ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮಗಳು
ಸೋಮವಾರದಿಂದ ಅದ್ದೂರಿಯಾಗಿ ಆರಂಭವಾಗಿದ್ದು ಸತತವಾಗಿ ಜುಲೈ 20ರವರೆಗೂ ನಡೆಯಲಿದೆ. ಇಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಮಹಾಕಾಳಿ ಅಮ್ಮನವರ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ ಮತ್ತು ಪಂಚಮ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಸೋಮವಾರ ಆರಂಭವಾದ ದೇವಾಲಯ ಧಾರ್ಮಿಕ ಕಾರ್ಯಕ್ರಮಗಳು ಸತತವಾಗಿ ಜುಲೈ 20ರವರೆಗೂ ನಡೆಯಲಿದೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾಕಾಳಿ ಸನ್ನಿಧಿಯಲ್ಲಿ ದಾರಿದ್ರ್ಯ ನಿವಾರಣೆ, ವಾಮಾಚಾರ ದೋಷ ಪರಿಹಾರ, ದುಷ್ಟಗ್ರಹ ಪೀಡೆ ಪರಿಹಾರ, ಅಭಿಚಾರ ದೋಷ ಪರಿಹಾರ ಸೇರಿದಂತೆ ವಿವಿಧ ಹೋಮ ಮತ್ತು ಹವನಗಳು ನಡೆಯಲಿವೆ. ಅಲ್ಲದೆ ಗಿರಿಜಾ ಕಲ್ಯಾಣೋತ್ಸವ, ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಗಳು ಪ್ರತಿನಿತ್ಯ ನಡೆಯಲಿವೆ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಇಂದು ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರದ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಇಪ್ಪತ್ತರಂದು ಶನಿವಾರದ ನಾಳೆ ಬೆಂಗಳೂರಿನ ಪ್ರಸಿದ್ಧ ರವಿಶಂಕರ್ ತಂಡದಿಂದ ತಮಟೆ ವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾಮೇಳಗಳು ಪ್ರದರ್ಶನ ನಡೆಯಲಿವೆ. ಅಲ್ಲದೆ ರಥೋತ್ಸವದ ಮೂಲಕ ಕಳೆದ 1 ವಾರದಿಂದ ನಡೆಯುತ್ತಿರುವ ಮಹಾಕಾಳಿ ಅಮ್ಮನವರ ಉತ್ಸವಗಳಿಗೆ ತೆರೆ ಬೀಳಲಿದೆ. 5 ಕಲ್ಯಾಣೋತ್ಸವವರೆಗೂ ನಡೀತಿದೆ. ಇದು ಶುಭ ಸಂಕೇತ. ನಮ್ಮ ಮಳೆ ಬರುವಂತದ್ದು ಕಲ್ಯಾಣೋತ್ಸವ ಆಗಿದ ತಕ್ಷಣ ಮಳೆ ಬಂದ್ರೆ ತುಂಬಾ ಒಳ್ಳೇದು ಅಂತ. ಹಾಗಾಗಿ ನನ್ನ ಇಷ್ಟು ದಿನ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆ ಸಕ್ರಿಯವಾಗಿ ನಾನು ಒಂದು ಫೋನ್ ಮಾಡಿದ್ರೆ, ಕರೆ ಮಾಡಿದ್ರೆ ಬಂದು ನನಗೆ ಸಹಕಾರ ಕೊಡುತ್ತಿರುವಂತಹ ಮದನಪಲ್ಲಿ ತಂಡದವರು ಒಂದೇ ಒಂದು ನಿಮಿಷ ಎಲ್ಲರೂ ಇಲ್ಲಿ ಬರಬೇಕು, 1 ಸೆಕೆಂಡ್. ಅವರಿಗೆ ನಾನು ಎಷ್ಟು ಒಂದು ಟ್ಯಾಂಕ್ಸ್ ಹೇಳಿದ್ರು ಸಾಲದು. ಒಂದು ನಾದಸ್ವರ ಅಂತೇಳಿ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಮುನಿರತ್ನ ಮತ್ತು ತಂಡ, ಆ ತಂಡಕ್ಕೆ ಮಹಾಕಾಳಿ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಮಾಡುವ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಮಧ್ಯವರ್ಜನ ಶಿಬಿರ ಪ್ರಮುಖ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದ ಮೂಲಕ ರಾಜ್ಯದ ಲಕ್ಷಾಂತರ ಕುಟುಂಬದ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ವಿಜಯಪುರ ಬಸವ ಕಲ್ಯಾಣ ಮಠದ ಮಹಾದೇವಸ್ವಾಮಿ ತಿಳಿಸಿದರು. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮಾಡುವ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಮಧ್ಯವರ್ಜನ ಶಿಬಿರ ಪ್ರಮುಖ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದ ಮೂಲಕ ರಾಜ್ಯದ ಲಕ್ಷಾಂತರ ಕುಟುಂಬದ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ವಿಜಯಪುರ ಬಸವ ಕಲ್ಯಾಣ ಮಠದ ಮಹಾದೇವ ಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಾಲಯದ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 1819ನೇ ಮಧ್ಯವರ್ಜನ ಶಿಬಿರ ಸಮಾರೋಪದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮದ್ಯ ವ್ಯಸನದಿಂದ ಸಮಾಜದಲ್ಲಿ ಲಕ್ಷಾಂತರ ಕುಟುಂಬಗಳು ಹಾಳಾಗಿದ್ದು, ಹೆಣ್ಣು ಮಕ್ಕಳ ಬದುಕನ್ನು ಸಂಕಷ್ಟಕ್ಕೆ ದೂಡಿದಂತಾಗಿದೆ. ಇದರಿಂದ ಕುಟುಂಬಗಳ ನೆಮ್ಮದಿ ಹಾಳಾಗಿದೆ.
ಪೂಜ್ಯರು ಮದ್ಯವರ್ಜನಾ ಶಿಬಿರದಂತಹ ಕಾರ್ಯಕ್ರಮದಿಂದ ಮದ್ಯ ವ್ಯಸನಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಮತ್ತು ನೆಮ್ಮದಿಯ ಬದುಕನ್ನು ರೂಪಿಸಲು ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು. ಎಷ್ಟೇ ಸಾಲಿಗೂ ಕೂಡ ಎಷ್ಟೇ ಹೇಳಿದ್ರು ಕೂಡ ಕೇಳಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜೀವನದ ಜ್ಯೋತಿ, ಜೀವನದ ಬಂಡಿ ಸಾಗಬೇಕಾದ್ರೆ ಎಲ್ಲ ಶರಣರನ್ನು ಎಂದಿನ ಆತನಾಗಿ ಎನ್ನುವ ರೀತಿಯಲ್ಲಿ ಎಲ್ಲರನ್ನ ಗುರುವರಿಯನ್ನು ಸ್ಮರಣೆ ಮಾಡಿ, ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿ, ನಮ್ಮ ಮಾರ್ಗವನ್ನು ಹುಡುಕಿಕೊಂಡು ಹೋಗುವಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು ಗುರು ಇದ್ದಾರೆ ಮಡಿಕೆಯ ಮಾಡುವ. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕ ಸೀನಪ್ಪ ಮಾತನಾಡಿ, ಸಂಸ್ಥೆಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಉದ್ದೇಶ ಹೊಂದಿದೆ. ಒಂದು ದುಶ್ಚಟ ಇಡೀ ಕುಟುಂಬದ ವಿನಾಶಕ್ಕೆ ಕಾರಣವಾಗುತ್ತದೆ. ವೀರೇಂದ್ರ ಹೆಗ್ಗಡೆಯವರು ವ್ಯಸನ ಮುಕ್ತ ಸಮಾಜದ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಇದು 1819ನೇ ಶಿಬಿರವಾಗಿದೆ. ಸ್ಥಳೀಯರು, ದೇವಾಲಯದ ಸಿಬ್ಬಂದಿ ಸಹಕಾರ ಮರೆಯಲಾಗದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಎನ್ ಸುಬ್ಬಾರೆಡ್ಡಿ, ಯಲುವಹಳ್ಳಿ ರಮೇಶ್, ಎಎಂ ತ್ಯಾಗರಾಜ್, ಬೋದಗೂರು ವೆಂಕಟಸ್ವಾಮಿ ರೆಡ್ಡಿ, ಹಿತ್ತಲಹಳ್ಳಿ ಸುರೇಶ್, ಎನ್ ನಾಗರಾಜ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಪ್ರಶಾಂತ್, ತಾಲೂಕು ಯೋಜನಾಧಿಕಾರಿ ಸುರೇಶ್, ನಾರಾಯಣಸ್ವಾಮಿ, ವಿಜಯಕುಮಾರ್, ಎಸ್ವಿ ನಾಗರಾಜರಾವ್, ಆನೂರು ವಿಜಯೇಂದ್ರ, ಜೆವಿ ಸುರೇಶ್ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಾಲೂರು ತಾಲೂಕು ಹಾಗೂ ಪಟ್ಟಣದ ಜನತೆ ಸುಖ, ಶಾಂತಿ, ನೆಮ್ಮದಿ ಜೊತೆಗೆ ಉತ್ತಮ ಮಳೆ ಬೆಳೆಯಾಗಿ ಸಮೃದ್ಧಿಯಿಂದ ಜೀವನ ಸಾಗಿಸಲು ಬೇಡಿಕೊಂಡು ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಭಕ್ತಾದಿಗಳಿಂದ ತಣವು ಮುದ್ದೆ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಮಾಲೂರು ತಾಲೂಕು ಹಾಗೂ ಪಟ್ಟಣದ ಜನತೆ ಸುಖ, ಶಾಂತಿ, ನೆಮ್ಮದಿ ಜೊತೆಗೆ ಉತ್ತಮ ಮಳೆ ಬೆಳೆಯಾಗಿ ಸಮೃದ್ಧಿಯಿಂದ ಜೀವನ ಸಾಗಿಸಲು ಬೇಡಿಕೊಂಡು ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಭಕ್ತಾದಿಗಳಿಂದ ತಣವು ಮುದ್ದೆ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಾಲಯದ ಹಿರಿಯ ಸಲಹಾ ಸಮಿತಿ ಮತ್ತು ಮಡಿವಾಳ ಮಾಚಿದೇವ ಸಮುದಾಯದಿಂದ ಆಷಾಢ ಮಾಸದಲ್ಲಿ ತಣವು ಮುದ್ದೆ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸುವ ಪದ್ಧತಿ ಇದ್ದು, ಅದನ್ನು ಇಂದು ನೆರವೇರಿಸಲಾಯಿತು. ಮಹಿಳೆಯರು ತಣವು ಮುದ್ದೆ ದೀಪಗಳನ್ನು ಹೊತ್ತು ಸರತಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನ ಪಡೆದು ತಣವು ಮುದ್ದೆ ಅರ್ಪಿಸಿ ದೇವಿಯ ಆಶೀರ್ವಾದ ಪಡೆದರು. ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ದೇವಾಲಯದ ಸಮಿತಿಯಿಂದ ಸುಗಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದು, ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಮಡಿವಾಳ ಮಾಚಿದೇವ ಸಮುದಾಯದವರು ಮುಂಜಾನೆಯಿಂದಲೇ ಭಕ್ತಾದಿಗಳಿಂದ ತಣವು ಮುದ್ದೆಯನ್ನು ಸಂಜೆ 5ರವರೆಗೂ ಸ್ವೀಕರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಇನ್ನು ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಕಾರ್ಯದರ್ಶಿ ಮಂಜುನಾಥ್, ಗಣೇಶ್ ಸಿಂಗ್, ಪೂಜಾರಿ ಮಾರಪ್ಪ, ಮಧು, ಮುನಿರಾಜು, ಸುರೇಶ್ ಇನ್ನು ಹಲವರು ಭಾಗವಹಿಸಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಹುಣ್ಣಿಮೆ ಅಂಗವಾಗಿ ನಡೆಯುವ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಆರಾಧನೆ, ಗುರುಪೂಜೆ ಹಾಗೂ ದಾಸೋಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕೆಂದು ಕೈವಾರ ತಾತಯ್ಯನವರ ಭಕ್ತ ಶಿಡ್ಲಘಟ್ಟದ ಬಿಕೆ ವೇಣು ಮನವಿ ಮಾಡಿದರು. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಹುಣ್ಣಿಮೆ ಅಂಗವಾಗಿ ನಡೆಯುವ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಆರಾಧನೆ, ಗುರುಪೂಜೆ ಹಾಗೂ ದಾಸೋಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕೈವಾರ ತಾತಯ್ಯನವರ ಭಕ್ತ ಶಿಡ್ಲಘಟ್ಟದ ಬಿಕೆ ವೇಣು ಮನವಿ ಮಾಡಿದರು. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಹುಣ್ಣಿಮೆ ಅಂಗವಾಗಿ ನಡೆಯುವ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಆರಾಧನೆ,
ಗುರುಪೂಜೆ, ದಾಸೋಹ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದಲ್ಲಿನ ತಾತಯ್ಯನವರ ಭಕ್ತರು 141 ಕ್ವಿಂಟಾಲ್ ಅಕ್ಕಿಯನ್ನು ಕೈವಾರ ಕ್ಷೇತ್ರಕ್ಕೆ ಕಳುಹಿಸಿಕೊಟ್ಟರು. ಶಿಡ್ಲಘಟ್ಟ ನಗರದ ಕೋಟೆ ಶ್ರೀರಾಮ ದೇವಾಲಯದ ಆವರಣದಲ್ಲಿ ಅಕ್ಕಿ ಮೂಟೆಗಳನ್ನು ಟೆಂಪೋಗೆ ತುಂಬಿ ಅದಕ್ಕೆ ಪೂಜೆ ಸಲ್ಲಿಸಿ ಅವುಗಳನ್ನು ಕೈವಾರದ ಮಠಕ್ಕೆ ಕಳುಹಿಸಿಕೊಡಲಾಯಿತು. ಈ ವೇಳೆ ಮಾತನಾಡಿದ ಮಠದ ಭಕ್ತ BK ವೇಣು, ಜುಲೈ 19ರಿಂದ ಕೈವಾರದಲ್ಲಿ ತಾತಯ್ಯನವರ ಆರಾಧನಾ ಮಹೋತ್ಸವ ನಡೆಯಲಿದ್ದು ದೇಶ ವಿದೇಶಗಳ ಪ್ರಸಿದ್ಧ ವಿದ್ವಾಂಸರು ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲು ಮನವಿ ಮಾಡಿದರು. ಹಲವು ವರ್ಷಗಳಿಂದಲೂ ನಿರಂತರವಾಗಿ ನಾವು ದಾಸೋಹ ಕಾರ್ಯಕ್ರಮಕ್ಕೆ ಅಕ್ಕಿ, ಬೇಳೆ, ತರಕಾರಿ ಇನ್ನಿತರೆ ವಸ್ತುಗಳನ್ನು ದಾನವಾಗಿ ನೀಡುತ್ತಿದ್ದು ಈ ವರ್ಷವೂ 141 ಮೂಟೆ ಅಕ್ಕಿಯನ್ನು ನೀಡುತ್ತಿದ್ದೇವೆ ಎಂದರು. ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಹುಣ್ಣಿಮೆ ಪ್ರಯುಕ್ತ ಸದ್ಗುರುಗಳಿಗೆ ಹುಣ್ಣಿಮೆ ಪೂಜೆಯನ್ನು ಕೈವಾರದಲ್ಲಿ ಬಹಳ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ಈ ಗುರುಪೂಜಾ ಕಾರ್ಯಕ್ರಮಕ್ಕೆ ಸುಮಾರು ಸಾವಿರಾರು ಜನ ಕೀರ್ತನಾಕಾರರು ಬಂದು ಸದ್ಗುರುಗಳ ಕೀರ್ತನೆಗಳನ್ನು ಅರ್ಪಿಸುತ್ತಾರೆ. ಆಂಧ್ರ ಪ್ರದೇಶ, ತಮಿಳುನಾಡು, ಉತ್ತರ ಕರ್ನಾಟಕದಿಂದ ಬಂದು ಜನಗಳು ಕೀರ್ತನೆಗಳನ್ನು ಸಮರ್ಪಿಸುತ್ತಾರೆ. ಅದೇ ರೀತಿಯಾಗಿ ದಾಸೋಹಕ್ಕೆ ಸಾವಿರಾರು ಜನರು ಬರ್ತಾರೆ. ಈ ದಾಸೋಹ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲೂಕು ಭಕ್ತ ಮಹಾಜನರಿಂದ ಸುಮಾರು 141 ಮೂಟೆ ಅಕ್ಕಿಯನ್ನು ಸದ್ಗುರುಗಳಿಗೆ ಸಮರ್ಪಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಕೆ ಶ್ರೀನಾಥ್, SS ಶಂಕರ್, ಮುನಿರತ್ನಂ, ಅನಂತು ಬಳರಗು, ಗಾರ್ಮೆಂಟ್ಸ್ ಕೃಷ್ಣಪ್ಪ, ಮಂಜುನಾಥ್, ವೇಣುಗೋಪಾಲ್, ಕೃಷ್ಣಯ್ಯ, ಅನಿಲ್, ನಾರಾಯಣಸ್ವಾಮಿ, ಸೋಮಶೇಖರ್, ಚಿಕ್ಕಮುನಿಯಪ್ಪ, ರಾಮಕೃಷ್ಣಪ್ಪ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿವಾ ಟೊಯೋಟಾ ಅರ್ಪಿಸುವ ಹಳ್ಳಿ ಹಬ್ಬ ಟೊಯೋಟಾ ಟೈಸರ್ ಅನಾವರಣಕ್ಕಾಗಿ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ದಿನಾಂಕ ಗುರುವಾರ 11ನೇ ಜುಲೈ, ಶುಕ್ರವಾರ 12 ಮತ್ತು ಶನಿವಾರ 13ನೇ ಜುಲೈ. ಸ್ಥಳ: BB ರಸ್ತೆ, ಶನೇಶ್ವರ ದೇವಸ್ಥಾನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ಹಳೆಯ ಕಾರನ್ನ ಹೊಸದಾದ ಟೊಯೋಟಾ ಕಾರಿಗೆ ಎಕ್ಸ್ಚೇಂಜ್ ಮಾಡಿ. Book your Toyota car today and get a chance to win voucher worth ₹25,000. Free general checkup, free evaluation, test drive and win assured gifts. Viva Toyota, T-Sparsh, Chikkaballapura, near SJCIT College, Bangalore Road, opposite to Citrus Layout, Chikkaballapura. Call 9900988003. 9900035317. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಸರ್ಕಾರದ ಬಹಳಷ್ಟು ವಸತಿ ಯೋಜನೆಗಳ ಅಡಿಯಲ್ಲಿ ಬಡವರಿಗೆ ಮನೆ ನಿರ್ಮಾಣಕ್ಕೆ ಅವಕಾಶವಿದ್ದರೂ ಉಳ್ಳವರಿಗೆ ಮಾತ್ರ ಮನೆ ನೀಡಲಾಗುತ್ತಿದ್ದು, ಸೂರು ಇಲ್ಲದವರಿಗೆ ಕಣ್ಣೀರೇ ಗತಿ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾವಗಡ ತಾಲೂಕಿನ YN ಹೊಸಕೋಟೆ ಗ್ರಾಮ ಪಂಚಾಯಿತಿಯ SC ಕಾಲೋನಿ ನಿವಾಸಿ ದೇವಿ ಎಂಬ ಅವಿವಾಹಿತ ಮಹಿಳೆ
ತಂದೆ ತಾಯಿಯನ್ನು ಕಳೆದುಕೊಂಡು ಕಳೆದ 6 ವರ್ಷಗಳಿಂದ ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಮನೆ ನಿರ್ಮಾಣಕ್ಕೆ ಆರ್ಥಿಕ ಶಕ್ತಿ ಇಲ್ಲದೆ ಬ್ಯಾನರ್ ಗೋಡೆ ಚಾವಣಿಗೆ ತುಂಡು ಹೊಡೆದ ಸಿಮೆಂಟ್ ಶೀಟ್ ಹಾಕಿ ಅದಕ್ಕೆ ಬ್ಯಾನರ್ ಹೊದಿಕೆ ಹೊದಿಸಿ ಮಳೆ ಗಾಳಿ ಬಂದಾಗ ಯಾವಾಗ ಮೇಲೆ ಬೀಳುತ್ತೋ ಎಂಬ ಪ್ರಾಣ ಭೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳ ಬಳಿ ಸೂರು ನೀಡುವಂತೆ ಪದೇ ಪದೇ ಮನವಿ ಮಾಡಿದರೂ ಅವರ ಮನವಿ ಸ್ಪಂದಿಸುವವರೇ ಇಲ್ಲವಾಗಿದ್ದಾರೆ. ದೇವಿ ಅವರು ಸೂರಿಲ್ಲದೆ ಪರದಾಡುತ್ತಿರುವ ವಿಚಾರ ಹೆಲ್ಪ್ ಸೊಸೈಟಿ ಸಂಸ್ಥೆ ಗಮನಕ್ಕೆ ತರಲಾಗಿದ್ದು, ಕೂಡಲೇ ಸ್ಪಂದಿಸಿದ ಹೆಲ್ಪ್ ಸೊಸೈಟಿ ಸಂಸ್ಥೆ ಅಧ್ಯಕ್ಷ ಮಾನಂ ಶಶಿಕಿರಣ್ ಸ್ಥಳಕ್ಕಾಗಮಿಸಿ ಒಂಟಿ ಮಹಿಳೆಯ ನರಕ ಯಾತನೆ, ಶೌಚಾಲಯದ ದುಸ್ಥಿತಿ ಕಂಡು ವ್ಯವಸ್ಥೆಯ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಬಡ ಮಹಿಳೆಗೆ ಸೂರು ಕಲ್ಪಿಸುವ ಜವಾಬ್ದಾರಿ ಜೊತೆಗೆ ಮನೆ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನು ಸಂಸ್ಥೆ ವಹಿಸಲಿದೆ ಎಂದು ತಿಳಿಸಿದರು. ಅಲ್ಲದೆ ಇದೇ ವೇಳೆ ಬಡ ಮಹಿಳೆಗೆ 1 ತಿಂಗಳಿಗಾಗುವಷ್ಟು ದಿನಸಿ ಪದಾರ್ಥ ನೀಡಿ ಮಹಿಳೆಗೆ ಧೈರ್ಯ ತುಂಬಿದರು. ಅವರಿಗೆ ಮನೆ ಇಲ್ಲ, ಏನೂ ಇಲ್ಲ, ಜಾಸ್ತಿ ಕರಗಡವರು ಅವರು. ಅವ್ರ ಮನೆ ಹತ್ರ ಹೋಗ್ಬರ್ಬೇಕು, ಅವ್ರಿಗೆ ಏನೋ ಸಹಾಯ ಮಾಡಬೇಕನ್ನೋ 2 ತಿಂಗಳು ಹೇಳಿದ್ರು. ಹೋಗೋಕ್ಕಾಗಲಿಲ್ಲ. ಇವತ್ತು ನಾವು ಬಂದಿದ್ದೀವಿ ವೈನ್ ಹಾಸ್ಪಿಟಲ್ಗೆ ಭೇಟಿ, ಅವ್ರ ಮನೆಗೆ ಭೇಟಿ ಮಾಡಿದ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಮನೆ ಅಲ್ಲ ಅನಿಸ್ತಿತ್ತು, ಇದು ಶೆಡ್ಡೂ ಅಲ್ಲ. ಇಲ್ಲಿ ನಿಜ ಅಂದರೆ ಪಾಪ ಇದೇನೋ ಒಂದು ಪ್ರಾಣಿನೂ ಇರಲ್ಲ, ಆ ಥರ ಇದರಲ್ಲಿ ದೇವಿಯವರು ವಾಸ ಮಾಡ್ತಿದ್ದಾರೆ. ಅಂದರೆ ನಾವು ಎಲ್ಲಿದ್ದು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ನಿಜವಾಗಲೂ. ಇದನ್ನು ನಾನು ಆದಷ್ಟು ಬೇಗ ನಮ್ಮ ಶಾಸಕರ ಗಮನಕ್ಕೆ ತಗೊಂಡೋಗ್ತೀನಿ ನಾನು. ಮತ್ತು ಇವತ್ತು ಹೆಲ್ಪ್ ಸೊಸೈಟಿ ವತಿಯಿಂದ 2 ತಿಂಗಳು ಆಗುವಷ್ಟು ದಿನಸಿ ಕಿಟ್ಟನ್ನು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಹೆಲ್ಪ್ ಸೊಸೈಟಿ ವತಿಯಿಂದ ಆದಷ್ಟು ನಾವು ಒಂದು ಸಿಮೆಂಟ್ಸ್ ಆಗಲಿ ಶೀಟ್ಸ್ ಆಗಿ ಎಲ್ಲ ಅರೇಂಜ್ ಮಾಡಿಕೊಡ್ತೀವಿ. ಈ ಸಂದರ್ಭದಲ್ಲಿ ಬಡ ಮಹಿಳೆಗೆ ಸಹಾಯ ಹಸ್ತ ನೀಡಲು ಮುಂದೆ ಬಂದ ಹೆಲ್ಪ್ ಸೊಸೈಟಿ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿದ್ರು. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ರಾಜ್ಯಾದ್ಯಂತ ಸಂಚಾರ ಮಾಡುತ್ತಿರುವ ಕನ್ನಡ ರಥ ಗುಬ್ಬಿ ತಾಲೂಕಿಗೆ ಆಗಮಿಸುವ ವೇಳೆ ಗುಬ್ಬಿ ತಾಲೂಕಿನ ನೆಟ್ಟೆಕೆರೆ ಗೇಟ್ನಲ್ಲಿ ಕುಣಿಗಲ್ ತಾಲೂಕು ಆಡಳಿತದಿಂದ ಹಸ್ತಾಂತರ ಮಾಡಿಕೊಳ್ಳಲಾಯಿತು. ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ರಾಜ್ಯಾದ್ಯಂತ ಸಂಚಾರ ಮಾಡುತ್ತಿರುವ ಕನ್ನಡ ರಥ ಗುಬ್ಬಿ ತಾಲೂಕಿಗೆ ಆಗಮಿಸುವ ವೇಳೆ ಗುಬ್ಬಿ ತಾಲೂಕಿನ ನೆಟ್ಟಕೆರೆ ಗೇಟ್ನಲ್ಲಿ ಕುಣಿಗಲ್ ತಾಲೂಕು ಆಡಳಿತದಿಂದ ಹಸ್ತಾಂತರ ಮಾಡಿಕೊಳ್ಳಲಾಯಿತು. ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿಕೊಂಡು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೊರಡಿಸಿರುವ ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆ ಕುಣಿಗಲ್ ತಾಲೂಕಿನಿಂದ ಗುಬ್ಬಿ ತಾಲೂಕಿಗೆ ಆಗಮಿಸುವ ಹಿನ್ನೆಲೆ ಗುಬ್ಬಿ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಆರತಿ ಅವರು ಸ್ವೀಕಾರ ಪತ್ರವನ್ನು ಪಡೆದು ಆಹ್ವಾನಿಸಿದರು. ನೆಟ್ಟಕೆರೆ ಗೇಟ್ನಿಂದ ಸಿಎಸ್ಪುರ ಗ್ರಾಮಕ್ಕೆ ಆಗಮಿಸಿದ ವೇಳೆ ಶಾಲಾ ಮಕ್ಕಳು, ವಿವಿಧ ಸಂಘ ಸಂಸ್ಥೆಗಳು ಅದ್ದೂರಿ ಸ್ವಾಗತ ಕೋರಿದರು. ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಿಎಸ್ಪುರ ಗ್ರಾಮದಿಂದ ಗುಬ್ಬಿ ನಗರಕ್ಕೆ ಆಗಮಿಸುವ ವೇಳೆ ಹಿಂಡಿಸ್ಕೆರೆ, ಸುರಿಗೇನಹಳ್ಳಿ, ಕೆಜಿ ಟೆಂಪಲ್, ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳು, ರೈತ ಸಂಘ, ವಿವಿಧ ಸಂಘಗಳು ಅಭೂತಪೂರ್ವ ಸ್ವಾಗತ ಕೋರಿದರು. ಗುಬ್ಬಿಯಪ್ಪ ದೇವಾಲಯದಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಚಾಲನೆ ನೀಡಲಾಯಿತು. ಮಳೆ ಆಗಮವಿದ್ದರೂ ಆರೋಗ್ಯ ಇಲಾಖೆಯಿಂದ ಡೆಂಗಿ ಕುರಿತ ಬೀದಿ ನಾಟಕ ನೆರವೇರಿಸಿ ಅದ್ದೂರಿ ಸ್ವಾಗತದೊಂದಿಗೆ ಬಸ್ ನಿಲ್ದಾಣ, ಗುಬ್ಬಿ ವೀರಣ್ಣ ಸರ್ಕಲ್ ಮುಖೇನ ಪ್ರವಾಸಿ ಮಂದಿರದವರೆಗೂ ಮೆರವಣಿಗೆ ನಡೆಸಿ ಪ್ರವಾಸಿ ಮಂದಿರದಲ್ಲಿ ಸಂಪನ್ನವಾಯಿತು. ಕನ್ನಡಿಗರಾದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದ ಸಂದೇಶ ಸಾರುವ ಈ ರಥ ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಕರ್ನಾಟಕದ ಎಲ್ಲರ ಮನೆ ಮನ ಬೆಳಗಲಿದೆ ಎಂದು ಕಸಾಪ ಜಿಲ್ಲಾ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ತಿಳಿಸಿದರು. ಜೀವಂತವಾಗಿರಬೇಕು, ಚೈತನ್ಯವಾಗಿರಬೇಕು. ಮುದ್ರಾಟವಾಗಿದ್ರೆ ಏನಂತ ಬದುಕಿದ್ದೀವಿ ಅಂತ, ನಾವು ಬದುಕಿದ್ದೀವಿ ಅಂದ್ರೆ ಕನ್ನಡ ಉಳಿಬೇಕು. ಅದಕ್ಕೆ ಸಿದ್ಧಾಂತಮೂರ್ತಿ ಅವರು ಹೇಳ್ತಾರೆ, ಕನ್ನಡ ಉಳಿದ್ರೆ ಕನ್ನಡಿಗ ಇರ್ತಾನೆ, ಕನ್ನಡಿಗ ಇದ್ರೆ ಕರ್ನಾಟಕ ಇರುತ್ತೆ. ಇದ್ಯಾವುದು ಯಾಕೆ ಕರ್ನಾಟಕ ಉಳಿಯಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಉಳಿಬೇಕು ಅಂದ್ರೆ ಏನಾಗಬೇಕು? ಕನ್ನಡ ಇರಬೇಕು, ಕನ್ನಡ ಮಾತಾಡೋದಿರಬೇಕು. ಅದಕ್ಕೆ ಭಾಷಾವಾರ ಪ್ರಾಂತಗಳ ಆಧಾರದ ಮೇಲೆ ಕರ್ನಾಟಕ ಅಂತ ಹೆಸರು ಕೊಟ್ಟಿರೋದು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ, ಕಸಾಪ ಅಧ್ಯಕ್ಷ ಯತೀಶ್,
ಇಒ ಪರಮೇಶ್, ಉಪ ತಹಶೀಲ್ದಾರ್ ಮುತ್ತುರಾಜ್, ಕಂದಾಯ ನಿರೀಕ್ಷಕ ರಾಜಶೇಖರ್ ಎಸ್ ಕುಮಾರ್ ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು. ಹೆರಿಗೆ ವೇಳೆ ಚುಚ್ಚುಮದ್ದು ನೀಡಲು ಲಂಚ ಕೇಳಿ ಹಣ ಪಡೆಯುತ್ತಿದ್ದ ವಿಡಿಯೋ ಸೆರೆ ಹಿಡಿದು ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಅವರಿಗೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ ಘಟನೆ ಇಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಹೆರಿಗೆ ವೇಳೆ ಚುಚ್ಚುಮದ್ದು ನೀಡಲು ಲಂಚ ಕೇಳಿ ಹಣ ಪಡೆಯುತ್ತಿದ್ದ ವಿಡಿಯೋ ಸೆರೆ ಹಿಡಿದು ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಅವರಿಗೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ ಘಟನೆ ಇಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಚಿಂತಾಮಣಿ ಗಾಂಧಿನಗರದ ವಾಸಿ ಮಹಿಳೆ ಉಜ್ಮಾ ಎಂಬುವವರು ಹೆರಿಗೆಗಾಗಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೆರಿಗೆ ಆದ ನಂತರ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಯರಾಮರೆಡ್ಡಿ ಎಂಬುವವರು ಆಕೆಯ ಸಂಬಂಧಿಕರಿಂದ ಹಣ ಕೇಳಿದ್ದು, ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಲಂಚ ಪಡೆಯುವ ವಿಡಿಯೋ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವಿಡಿಯೋ ಮುಂದಿಟ್ಟುಕೊಂಡು ಲಂಚ ಪಡೆದ ವೈದ್ಯ ಡಾಕ್ಟರ್ ಜಯರಾಮರೆಡ್ಡಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಸಿಂಗ್ ಮಾತನಾಡಿ, ಮುರುಗುಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮದ ವಾಸಿ ಮಂಜುಳಾ ಮತ್ತು ಉಜ್ಮಾ ಎಂಬ ಗರ್ಭಿಣಿಯರು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗಾಗಿ ಬಂದಿದ್ದಾರೆ. ಇವರು ಕಡು ಬಡವರಾಗಿದ್ದು, ಇವರ ಹೆರಿಗೆಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ ಜಯರಾಮರೆಡ್ಡಿ ಅವರು ಮಂಜುಳಾ ಅವರಿಂದ 4,500 ಲಂಚವನ್ನು ಮತ್ತು ಉಜ್ಮಾ ಅವರಿಂದ 1,000 ರೂಪಾಯಿ ಹಣ ಪಡೆದಿದ್ದಾರೆ ಎಂದು ಆರೋಪಿಸಿದರು. तुम्हें कितना दिया मैं लिया, बहुत अच्छे जी। आप कुछ नहीं कहा, कुछ रहे तो दो, कुछ कम रहे तो कम दो, क्या की बोले परवाह नहीं है, वैसा नहीं है, मैं पूछता नहीं वैसा, खुशी से देने का है। अच्छा है, जन तो रखना है अभी। अच्छा ನಿನ್ನೆ 4 ಗಂಟೆಯಲ್ಲಿ ಒಬ್ಬರು ಕರೆ ಮಾಡಿ, ಸರ್ ಈ ಥರ ಜಯರಾಮ್ ರೆಡ್ಡಿ ಅವರು ಸರ್ಜನ್ ಡಾಕ್ಟ್ರು ನಮಗೆ ಹಣವನ್ನು ಬೇಡಿಕೆ ಇಡ್ತಿದ್ದಾರೆ, ದಯವಿಟ್ಟು ಬಂದು ನಮ್ಗೆ ಸಹಕರಿಸಿ ಅಂತ ಹೇಳಿ ಕರೆ ಮಾಡಿದ್ರು ಸರ್. ಕರೆ ಮಾಡಿದ ತಕ್ಷಣ ಬಂದು ನಾನೇ ಹೋಗಿ ದುಡ್ಡಿಸ್ಕೊಂಡು ಒಳಗಡೆ ಹೋದರೆ ಪೇಷಂಟಿಗೆ ಬೈತಿದ್ದಾರೆ, ನನ್ನ ತಂಗಿ ಅಂತ ಹೇಳಿ ಹೋದೆ. ಅಲ್ಲಿ ವಿಚಾರ ಏನಂದರೆ, ತಾಯಿ ಮಗು ಸುರಕ್ಷಿತವಾಗಿದೆ, ಏನೂ ತೊಂದರೆ ಇಲ್ಲ, ಆರಾಮಾಗಿದೆ ಅಂತ ಬಾಯಲ್ಲಿ ಬರ್ತಾ ಇಲ್ಲ. ಅವ್ರ ಬಾಯಲ್ಲಿ ದುಡ್ಡು ಕೊಡು, ಹಣದ ಬೇಡಿಕೆ ನನ್ನ ಹತ್ರ ಹೇಳ್ತಿದ್ದಾರೆ. ಹಣ ಕೊಡು, ಎಷ್ಟಿದ್ರೆ ಅಷ್ಟು ಕೊಡು ಅಂತ ಬೇಡಿಕೆ ಇಡ್ತಾರೆ ಸರ್. ಸಾರ್ವಜನಿಕರ ಆಸ್ಪತ್ರೆಯಲ್ಲಿ 1,20,000 ಸಂಬಳ ಮಾಡುವಂಥ ವೈದ್ಯರಿಗೆ ಸಾರ್ವಜನಿಕರು 100-200 ರೂಪಾಯಿ ಸಂಪಾದನೆ ಮಾಡೋ ಸಾರ್ವಜನಿಕರಿಗೆ ಇಷ್ಟು ಪೀಡಿಸಿ ಅವ್ರನ್ನ ದುಡ್ಡು ಕೇಳ್ತಾರಲ್ಲ, ಇವರಿಗೆ ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದಿದೆಯಾ? ಮಾನವೀಯತೆ ಅಲ್ಲ, ಮರ್ಯಾದೆ ಇದೆಯಾ? ಇವರಿಗೆ ಯಾವ ರೀತಿ ಇವರಿಗೆ ಜನಸಾಮಾನ್ಯರ ಹತ್ರ ದುಡ್ಡಿಸ್ಕೊಂಡು ಬೇಡಿಕೆ ಇಡ್ತಾರಲ್ಲ, ಇವ್ರಿಗೆ ಏನು ಅನ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಸುಮಾರು ಸಾರಿ ಸಾರ್ವಜನಿಕರು ನಮ್ಮ ಹತ್ರ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ನಮ್ಗೆ ಈ ಥರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಗೆ ಈ ಥರ ತುಂಬ ತೊಂದರೆ ಕೊಡ್ತಾಯಿದ್ದಾರೆ, ವೈದ್ಯರು ತೊಂದರೆ ಕೊಡ್ತಾಯಿದ್ದಾರೆ, ದುಡ್ಡಿನ ಬೇಡಿಕೆ ಕೊಡ್ತಾಯಿದ್ದಾರೆ ಸರ್, ತುಂಬ ತೊಂದರೆ ಆಗ್ತಾಯಿದೆ. ನಾವು 100-200 ಸಂಪಾದನೆ ಮಾಡೋರು ಸರ್, ನಾವು 100-200 ಸಂಪಾದನೆ ಮಾಡಿ ನಾವು ಸಾವಿರಾರು ಗಟ್ಟಲೆ ದುಡ್ಡು ಕೇಳ್ತಾರೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಖಾಸಗಿ ಆಸ್ಪತ್ರೆಗೆ ಹೋದ್ರೂ ಅಷ್ಟೊಂದು ಆಗಲ್ಲ. ಈ ರೀತಿ ನಮಗೆ ಪೀಡಿಸಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಈ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು. ಲಂಚ ಪಡೆದ ವೈದ್ಯನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮ ಪಂಚಾಯಿತಿ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇಂದು ನಡೆದಿದ್ದು, ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮ ಪಂಚಾಯಿತಿ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇಂದು ನಡೆದಿದ್ದು, ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ನಾಯನಹಳ್ಳಿ ಗ್ರಾಮದ ಶಿವಪ್ಪ, ಉಪಾಧ್ಯಕ್ಷರಾಗಿ ನುಗಿತಹಳ್ಳಿ ಗ್ರಾಮದ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ಬಂದಿದ್ದ ತಹಶೀಲ್ದಾರ್ ಅನಿಲ್ ಅವರು ಇವರಿಬ್ಬರ ಆಯ್ಕೆ ಘೋಷಣೆ ಮಾಡಿದ್ದು, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಇದರಲ್ಲಿ ಶಿವಪ್ಪ ಮತ್ತು ಮಂಜುನಾಥ್ ಇಬ್ಬರು ಮಾತ್ರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ಅಜ್ವಾರ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಈ ದಿನ ಹಮ್ಮಿಕೊಂಡಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಎಂ ಶಿವಪ್ಪ ರವರು ಒಬ್ಬರೇ ನಾಮಪತ್ರ ಸಲ್ಲಿಸಿರ್ತಾರೆ, ಅದು ಕ್ರಮಬದ್ಧವಾಗಿರ್ತದೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ವಿ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಸಿರ್ತಾರೆ, ಆ ನಾಮಪತ್ರವು ಕ್ರಮಬದ್ಧವಾಗಿದ್ದು, ಕ್ರಮವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿರೋದ್ರಿಂದ ಅದು ಅಜ್ವಾರ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷರಾಗಿ ಎಂ ಶಿವಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತೇನೆ. ಅದೇ ರೀತಿ ಅಜ್ವಾರ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಉಪಾಧ್ಯಕ್ಷರಾಗಿ ಪಿ ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತೇನೆ. ಅಜ್ವಾರ ಗ್ರಾಮ ಪಂಚಾಯಿತಿಗೆ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತರು ನೂತನ ಅಧ್ಯಕ್ಷರಾಗಿ ನಾಯನಹಳ್ಳಿ ಗ್ರಾಮದ ಶಿವಪ್ಪ, ಉಪಾಧ್ಯಕ್ಷರಾಗಿ ನುಗಿತಹಳ್ಳಿ ಗ್ರಾಮದ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಅಭಿಮಾನಿಗಳು ಗೆದ್ದ ಅಭ್ಯರ್ಥಿಗಳಿಗೆ ಹೂಮಾಲೆಗಳು ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ನಮ್ಮ ಹೆಸರು ಶಿವಪ್ಪ ಅಂತ, ನಾಯನಹಳ್ಳಿ ಅಜ್ವಾರ ಗ್ರಾಮ ಪಂಚಾಯಿತಿ ನೂತನವಾಗಿ ಅಧ್ಯಕ್ಷರಾಗಿದ್ದೀವಿ. ಇದಕ್ಕೂ ಮುಂಚೆ ಇನ್ನೊಬ್ಬ ದೇವೇಂದ್ರ ಅಂತ ಇದ್ದರು, ಅವರು ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟರು. ಹಾಗಾಗಿ 2ನೇ ಅವಧಿಗೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರು. ಮೊದಲಿಗೆ ನಮ್ಮ ಮುಖಂಡರಾದ ಡಾಕ್ಟರ್ ಸುಧಾಕರ್ ಅಣ್ಣವರಿಗೆ ಕೃತಜ್ಞತೆ ಸಲ್ಲಿಸಿ, ಮತ್ತು ನಮ್ಮ ಅಜ್ವಾರ ಗ್ರಾಮ ಪಂಚಾಯಿತಿ ಮುಖಂಡರಿಗೆಲ್ಲ ಕೃತಜ್ಞತೆ, ಮತ್ತು ಮಂಚನಬಾಲ ಜಿಲ್ಲಾ ಪಂಚಾಯಿತಿ ಎಲ್ಲ ಮುಖಂಡರಿಗೂ ಕೃತಜ್ಞತೆಗಳು ಸಲ್ಲಿಸುತ್ತಾ, ನಮ್ಮ ಪಂಚಾಯಿತಿಯಲ್ಲಿ BJP ಅವರಿದ್ದಾರೆ, JDS ಅವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗಿ. ಈ ವೇಳೆ ಅಜ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರು, ಜೆಡಿಎಸ್ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದ ಪ್ರಥಮ ಪರಿಸರ ಸ್ನೇಹಿ ಇಂಧನ ಎನಿಸಿದ ಹೈಡ್ರೋಜನ್ ಉತ್ಪಾದನೆಗೆ ಅಗತ್ಯವಿರುವ ಎಲೆಕ್ಟ್ರೋಲೈಸರ್ ತಯಾರಿಕಾ ಕಂಪನಿ ಒಹಿಮಿಯಂ ಘಟಕವನ್ನು ಕೇಂದ್ರ ಆಹಾರ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ಶುಕ್ರವಾರ ಲೋಕಾರ್ಪಣೆ ಮಾಡಿದರು. ದೇಶದ ಪ್ರಥಮ ಪರಿಸರ ಸ್ನೇಹಿ ಇಂಧನ ಎನಿಸಿದ ಹೈಡ್ರೋಜನ್ ಉತ್ಪಾದನೆಗೆ ಅಗತ್ಯವಿರುವ ಎಲೆಕ್ಟ್ರೋಲೈಸರ್ ತಯಾರಿಕಾ ಕಂಪನಿ ಓಹಿಮಿಯಂ ಘಟಕವನ್ನು ಕೇಂದ್ರ ಆಹಾರ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ಶುಕ್ರವಾರ ಲೋಕಾರ್ಪಣೆ ಮಾಡಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ನೂತನ ಘಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಕರ್ನಾಟಕದಲ್ಲಿ ಪರಿಸರ ಸ್ನೇಹಿ ಕಂಪನಿ ಆರಂಭಗೊಂಡಿರುವುದು ಸಂತಸ ತಂದಿದೆ. ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಗೆ 18,000 ಕೋಟಿ ಹಣವನ್ನು ಮೀಸಲಿಟ್ಟಿದೆ. ಸೋಲಾರ್ ಉತ್ಪಾದನಾ ದೇಶಗಳ ಸಾರಥ್ಯವನ್ನ ಭಾರತ ವಹಿಸಿಕೊಂಡಿದೆ ಎಂದರು. ಮುಂದಿನ ಪೀಳಿಗೆಗಾಗಿ ಪ್ರಕೃತಿಯನ್ನ ಉಳಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ರಾಷ್ಟ್ರದ ಹಸಿರು ಶಕ್ತಿ ಗುರಿಗಳನ್ನು ಸಾಧಿಸಲು ಕೆಲಸ ಮಾಡುತ್ತಿದ್ದೇವೆ. ಕಳೆದ 10 ವರ್ಷಗಳಲ್ಲಿ ನವೀಕರಿಸಬಹುದಾದ ಶಕ್ತಿಯ ಸಾಮರ್ಥ್ಯವು ಹೆಚ್ಚಾಗಿದೆ. 2014ರಲ್ಲಿ 76 ಗಿಗಾವ್ಯಾಟ್ನಿಂದ ಜೂನ್ 2024ರ ವೇಳೆಗೆ 195 ಗಿಗಾವ್ಯಾಟ್ವರೆಗೆ, ಅಂದರೆ 2.5 ಪಟ್ಟು ಹೆಚ್ಚಾಗಿದೆ. ಸೌರಶಕ್ತಿ ಸಾಮರ್ಥ್ಯ 2014ರಲ್ಲಿ 3 ಗಿಗಾವ್ಯಾಟ್ನಿಂದ 85 ಗಿಗಾವ್ಯಾಟ್ಗಿಂತ 30 ಪಟ್ಟಿ ಜಿಗಿತವನ್ನು ಕಂಡಿದೆ.
ಈಗ ಪವನ ಶಕ್ತಿ ಸಾಮರ್ಥ್ಯ 21 ಗಿಗಾವ್ಯಾಟ್ನಿಂದ 46 ಗಿಗಾವ್ಯಾಟ್ ಹೆಚ್ಚಾಗಿದೆ. ಪರಿಸರ ಸ್ನೇಹಿ ಕೈಗಾರಿಕೆಗಳು ಮತ್ತು ಸ್ಥಾವರಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕಳೆದ 40 ವರ್ಷಗಳಿಂದ ಉಳಿಮೆ ಮಾಡಿ ಜೀವನ ಸಾಗಿಸುತ್ತಿದ್ದ ಭೂಮಿಯನ್ನು ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಸರ್ವೆ ಮಾಡಲು ಬಂದ ಅಧಿಕಾರಿಗಳ ವಿರುದ್ಧ 100ಕ್ಕೂ ಹೆಚ್ಚು ರೈತರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ಮಾಲೂರು ತಾಲೂಕಿನಲ್ಲಿ ನಡೆಯಿತು. ಕಳೆದ 40 ವರ್ಷಗಳಿಂದ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದ ಭೂಮಿಯನ್ನು ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಸರ್ವೆ ಮಾಡಲು ಬಂದ ಅಧಿಕಾರಿಗಳ ವಿರುದ್ಧ 100ಕ್ಕೂ ಹೆಚ್ಚು ರೈತರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ಮಾಲೂರು ತಾಲೂಕಿನಲ್ಲಿ ನಡೆಯಿತು. ಶಿಡ್ಲಘಟ್ಟ ತಾಲೂಕಿನ ಲಕ್ಕೂರು ಹೋಬಳಿಯ ರಾಂಪುರ ಗ್ರಾಮದ ಬಳಿ ಇರುವ ಸರ್ವೆ ನಂಬರ್ 89ರ ಭೂಮಿ ಬಳಿ ರಾಂಪುರ ಗ್ರಾಮದ ರೈತರು ತಹಸೀಲ್ದಾರ್ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸರ್ವೆ ನಂಬರ್ 89ರ 53 ಎಕರೆ ಭೂಮಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಡ ಕುಟುಂಬಗಳು 40 ವರ್ಷಗಳಿಂದ ಈ ಭೂಮಿಯನ್ನೇ ಆಧಾರವಾಗಿಟ್ಟುಕೊಂಡು ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಶುಕ್ರವಾರ ಏಕಾಏಕಿ ತಹಸೀಲ್ದಾರ್ ಮತ್ತು ಸರ್ವೆ ಅಧಿಕಾರಿಗಳು ಕೆಐಎಡಿಬಿಗೆ ಭೂಮಿ ಸ್ವಾಧೀನವಾಗಿದೆ ಎಂದು ಸರ್ವೆ ಮಾಡಲು ಮುಂದಾದಾಗ ರೈತರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. 30 ವರ್ಷಗಳ ಹಿಂದೆಯೇ 53 ಪ್ರಕಾರ ಅರ್ಜಿ ಸಲ್ಲಿಸಲಾಗಿದೆ. ನಮಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇದುವರೆಗೂ ಯಾವುದೇ ದಾಖಲೆಗಳು ನೀಡಿಲ್ಲ. ಈ ವಿಚಾರವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕಾಲ್ನಡಿಗೆ ಮೂಲಕ ತೆರಳಿ ಆಗಿನ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಇತ್ತೀಚೆಗೆ ಖಾಸಗಿ ಕಂಪನಿಗಳು ರಾಂಪುರ ಗ್ರಾಮದ ಬಳಿ ತಲೆ ಎತ್ತಿದ್ದು, ಈಗ ಸರ್ವೆ ನಂಬರ್ 83 53 ಎಕರೆ ಬಡ ರೈತರ ಭೂಮಿಯನ್ನು ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಈ ಭೂಮಿಯನ್ನು ಉಳಿಸಿ ಬಡ ಕುಟುಂಬಗಳಿಗೆ ದಾಖಲೆಯನ್ನು ಮಾಡಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ಪ್ರತಿ 35 ವರ್ಷ ಹಿಂದುಗಡೆ ನಮ್ಮ ಗ್ರಾಮಸ್ಥರು ಬಂದು ಪ್ರತಿಯೊಬ್ಬರು ಬಡವರಾಗಿದ್ದಾರೆ. ಎಲ್ಲ ಬಡವರೇ, ಯಾರು 100 ಎಕರೆ 10 ಎಕರೆ 20 ಎಕರೆ ಯಾರೂ ಇಟ್ಕೊಂಡಿಲ್ಲ. 1 ಎಕರೆ ಅರ್ಧ ಎಕರೆ ಇರೋರು ಅಷ್ಟೇ. ಪ್ರತಿಯೊಬ್ಬರು ಏನು ಇದ್ದಿದ್ದವರು ಇದ್ದಾರೆ. 35 ವರ್ಷ ಆಯಿತು ಇಲ್ಲಿ ಬಂದು ನಮ್ಮ ಆಸ್ತಿ ಎಲ್ಲ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು, ಹಾಗೂ ಇಷ್ಟೇ ಬೇರೆಯವರೆಲ್ಲ ಬಂದು ಇಲ್ಲಿ ಮಾಡ್ಕೊಳಕ್ಕೆ ಶುರು ಇದಾಗದಾಗ ಅವು ಮಾಡ್ಕೊಬೇಕು ಅಂತ ಆಗ ಬಂದು ಇಲ್ಲೆಲ್ಲ ಒಂಥರ ಇದ್ದಿದ್ದಂಗಿದೆ, ಕಸ ಕಟ್ಟಿ ಕಾಡಿದ್ದಂಗಿದೆ. ಇದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ರಾಗಿ ಬೆಳ್ಕೊಂಡು 35 ವರ್ಷದಿಂದ ರಾಗಿ ಬೆಳ್ತೀವಿ. 89ನೇ ಸರ್ವೆ ನಂಬರು 89 ಸರ್ವೆ ನಂಬರು 53 ಎಕರೆ ಇದೆ. ಅದರಲ್ಲಿ ಟೋಟಲ್ ಬಂದು 118 ಜನ ಇದ್ದಾರೆ. ಇದರಲ್ಲಿ 118 ಜನ ಇದರಲ್ಲಿ ಅಪೂರಿ ಇದು ಮಾಡಿಕೊಂಡು ಪ್ರೊವಿಷನಲ್ಲಿ ಪ್ರತಿಯೊಬ್ಬರು ವರ್ಷನೂ ರಾಗಿ ಬೆಳೀತಾರೆ, ಉಳುಮೆ ಮಾಡ್ತಾ ಇದ್ದಾರೆ. ಈಗಲೂ 35 ವರ್ಷದಿಂದ ಉಳುಮೆನೇ ಮಾಡ್ತಾ ಇರೋದು. ಈಗಲೂ ಉಳುಮೆ ಮಾಡ್ತಾ ಇದ್ದಾರೆ. ಈಗಲೂ ರಾಗಿ ಚೆಲ್ತಾ ಇದ್ದಾರೆ. ರಾಗಿ ಬಿಟ್ಟು ಇನ್ನೇನು ಬೇರೆ ಚೆಲ್ಲಲ್ಲ. ರಾಗಿ ಚೆಲ್ತಾ ಇದ್ದಾರೆ. ವರ್ಷನೂ ಅದರಿಂದನೇ ಊಟ ಮಾಡ್ತಾ ಇದ್ದಾರೆ. 80% ಜನ ಅದರಿಂದನೇ ಊಟ ಮಾಡ್ತಾ ಇದ್ದಾರೆ, ಬೇರೆದ್ರಲ್ಲಿ ಊಟ ಮಾಡ್ತಾ ಇಲ್ಲ. ಈಗ ಏಕೆ ಬಂದು ನೆನ್ನೆ ಯಾರಿಗೂ ಗೊತ್ತಿಲ್ಲ, ಏನೋ ಸರ್ವೆ ಮಾಡೋಕ್ಕೆ ಬರ್ತಾರೆ, ಏನು ಯಾರಿಗೂ ಗೊತ್ತಿಲ್ಲ. ತಹಶೀಲ್ದಾರ್ ಹೇಳ್ತಾರೆ ನಿಮಗೆ ತಿಳಿಸಿದ್ದೀವಿ ಹೇಳಿದ್ದೀರಿ ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಿಲ್ಲ. ಏಕೆ ಬಂದು ಬೆಳಗ್ಗೆ ಬಂದಿರೋದು. ನೆನ್ನೆ ಸಾಯಂಕಾಲ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಎಲ್ಲರೂ ಒಂದು ಮಿನಿಮಮ್ ಒಂದು ಊರವರೆಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು 3 ಗಂಟೆಗೆ ಯಾರಿಗೂ ಗೊತ್ತಿನ್ನು ಅವರು ಹೇಳಿಲ್ಲ. ಬೇರೆಯವ್ರು ಬಂದು ಗೊತ್ತಾಗಿದ್ಮೇಲೆ ಎಲ್ಲರೂ ಬಂದ್ವಿ. ಆಮೇಲೆ ಬರಲ್ಲ ಅಂತ ಹೇಳಿದ್ರು. ಏಕೆ ಬೆಳಗ್ಗೆ 8 ಗಂಟೆಗೆ ಬಂದಿದ್ದಾರೆ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ.
ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ಆದೇಶ ಮಾಡಿರುವ ಜನನ ಹಾಗೂ ಮರಣ ಪ್ರಮಾಣ ಪತ್ರಗಳನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ವಿತರಿಸುವ ಕಾರ್ಯಕ್ಕೆ ಬರಗೂರು ಗ್ರಾಮ ಪಂಚಾಯಿತಿಯಿಂದ ಚಾಲನೆ ನೀಡಲಾಗಿದೆ ಎಂದು ಬರಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಶಿವರಾಮಯ್ಯ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಬರಗೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶುಕ್ರವಾರ ನಡೆದ ಸರ್ಕಾರದ ಆದೇಶದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ವಿತರಣೆ ಚಾಲನೆ ನೀಡಿ ಮಾತನಾಡಿದರು. ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆಯಿಂದ ಉಪಯೋಗದ ಜೊತೆ ಸಾರ್ವಜನಿಕರು ತಮ್ಮ ಪ್ರಮಾಣ ಪತ್ರಗಳನ್ನು ಪಡೆಯಲು ದೂರದ ಊರುಗಳಿಗೆ ತೆರಳಿ ಪಡೆಯುವ ಬದಲಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಲಭ್ಯವಿದ್ದು ಇದರ ಪ್ರಯೋಜನ ಪಡೆಯುವಂತೆ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಭೀಮಣ್ಣ, ಸದಸ್ಯರಾದ ಬೀರನಹಳ್ಳಿ ಲಕ್ಷ್ಮಣ, ಮಂಜುನಾಥ್, ರಮೇಶ್, ಕಾರ್ಯದರ್ಶಿ ಸತೀಶ್, ಕರವೇ ಹೋಬಳಿ ಅಧ್ಯಕ್ಷ ಲತೀಶ್ ಸಾಬ್ ಮತ್ತು ಫಲಾನುಭವಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರಾವಳಿ ಮಲೆನಾಡಿನಲ್ಲಿ ವರುಣನ ರುದ್ರನರ್ತನ, ಬಯಲುಸೀಮೆ ಜಿಲ್ಲೆಗಳಿಗೆ ಮಳೆಯ ಬರೆ. ಉಳಿಮೆಗೆ ಬಂದ ಮಳೆ ಬಿತ್ತನೆಗೆ ಬರಲಿಲ್ಲ, ಜಿಲ್ಲೆಯಲ್ಲಿ 60% ದಾಟದ ಬಿತ್ತನೆ ಕಾರ್ಯ. ಗ್ರಾಮೀಣ ಮಕ್ಕಳಿಗೆ ಜ್ಞಾನದ ಬೆಳಕು ನೀಡುತ್ತಿರುವ ಕೆವಿ ಶಿಕ್ಷಣ ಸಂಸ್ಥೆಗಳು. ಕೆವಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಶಂಸೆ. ಸಿವಿ ವೆಂಕಟರಾಯಪ್ಪನವರ ಶಿಕ್ಷಣ ಸೇವೆ ಶ್ಲಾಘಿಸಿದ ಸಂಸದ ಸುಧಾಕರ್. ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಒತ್ತು ನೀಡಲು ಕರೆ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಮುಂದಿನ ಚುನಾವಣೆಯಲ್ಲಿ ಜಿಲ್ಲೆಯ 6 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲಿಸಲು ಶ್ರಮಿಸುವಂತೆ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಸುಧಾಕರ್ ಕರೆ. ರಾಜಘಟ್ಟ ಯುವಕರ ಹೋರಾಟದಿಂದ 2 ಎಕರೆ ಒತ್ತುವರಿ ತೆರವು. 2 ಎಕರೆ ಗುಂಡುತೋಪು ಜಾಗದಲ್ಲಿ ಉದ್ಯಾನ ನಿರ್ಮಾಣದ ಗುರಿ. ಸರ್ಕಾರಿ ಗುಂಡುತೋಪು ಒತ್ತುವರಿ ತೆರವು ಮಾಡಿದ ಅಧಿಕಾರಿಗಳು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.